ನಾನು ಮಹಾವತಾರ್ ಫೌಂಡೇಶನ್ ಏನು ಫಸ್ಟ್ ಪ್ರಾರಂಭ ಆಗಿತ್ತು, ಸ್ಟಾರ್ಟ್ ಆಗಿತ್ತು. ಅದಾದ ನಂತರ ಕಂಟಿನ್ಯೂಸ್ ಆಗಿ ಈ ಒಂದು ಕಾರ್ಯಕ್ರಮದಲ್ಲಿ, ಆನ್ಲೈನ್ ಕಾರ್ಯಕ್ರಮದಲ್ಲಿ, ಆಫ್ಲೈನ್ ಕಾರ್ಯಕ್ರಮದಲ್ಲಿ ನಾನು ಭೇಟಿಯಾಗಿದ್ದೆ. ಸುಮಾರು ಜನ ನಾನು ಎಲ್ರಿಗೂ ಪರಿಚಯ ಇದ್ದೀನಿ. ಆದ್ರೂ ಮತ್ತೊಮ್ಮೆ ನನ್ನ ಹೆಸರು ಮತ್ತೆ ನಾನೇನು ಜವಾಬ್ದಾರಿ ಇದೆ, ಕೆಲಸ ಮಾಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತವನ್ನ ಬಯಸ್ತಾ, ನನ್ನ ಹೆಸರು ಸುರೇಶ್, ರೇಖಿ ಮಾಸ್ಟರ್, ಸೌಂಡ್ ಥೆರಪಿಸ್ಟ್, ಸಂಮೋಹಿನಿ ಚಿಕಿತ್ಸಕ, ಚಕ್ರ ಹೀಲರ್, ಸಂಖ್ಯಾಶಾಸ್ತ್ರಜ್ಞ, ಆಕ್ಯುಪ್ರೆಷರ್, ನಾಡಿ ಪರೀಕ್ಷಾ ಚಿಕಿತ್ಸಕ, ಸೀಡ್ಸ್ ಮತ್ತೆ ಕಲರ್ ಥೆರಪಿ, ಈ ರೀತಿಯ ಒಂದು ಕೆಲಸವನ್ನ ಮಾಡ್ತಾ ಇದ್ದೇನೆ. ಉದ್ಯೋಗದಲ್ಲಿ ಪತ್ರ ಬರಹಗಾರ ಮತ್ತೆ ನೋಂದಣಿ ಸಲಹೆಗಾರನಾಗಿ ಕೆಲಸ ಮಾಡ್ತಿದ್ದೀನಿ. ಇವತ್ತಿನ ಈ ಒಂದು ಕಾರ್ಯಾಗಾರದಲ್ಲಿ ನಮ್ಗೆಲ್ಲ ಗೊತ್ತಿರೋ ಹಾಗೆ ಇದು ಮೊದಲನೇ ಬಾರಿಗೆ ಮೊಬೈಲ್ ಸಂಖ್ಯಾಶಾಸ್ತ್ರದ ಬಗ್ಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟ ಮಹಾವತಾರ್ ಫೌಂಡೇಶನ್ ಸಂಸ್ಥೆಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ವಿಶೇಷವಾಗಿ ರಂಗನಾಥ್ ಮಾಸ್ಟರ್ಗೂ ಸಹ ನಾನೊಂದು ಕೃತಜ್ಞತೆ ತೋರಿಸೋದಕ್ಕೆ ಬಯಸ್ತೇನೆ. ಪ್ರಥಮವಾಗಿ ನಾನು ಭಕ್ತಿಪೂರ್ವಕವಾಗಿ ಡಾಕ್ಟರ್ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿರವರಿಗೆ ಭಕ್ತಿಪೂರ್ವಕವಾದ ನಮನಗಳನ್ನ ಸಲ್ಲಿಸುತ್ತಾ, ಮಹಾವತಾರ್ ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕರು, ಗುರುಗಳಾದ ರಂಗನಾಥ್ ಮಾಸ್ಟರ್ಗೂ ಹಾಗೂ ಎಲ್ಲ ಈ ಗ್ರೂಪ್ ನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಎಲ್ಲ ಆತ್ಮ ಬಂಧುಗಳಿಗೂ ನಾನು ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಆತ್ಮೀಯ ಬಂಧುಗಳೇ, ಇವತ್ತಿನ ಸಂಖ್ಯಾಶಾಸ್ತ್ರದ ಬಗ್ಗೆ ಹೇಳ್ಕೊಡುವ ಮುಂಚೆ ಸಾಧ್ಯವಾದ್ರೆ ಒಂದು ನೋಟ್ ಬುಕ್ ಇಟ್ಕೊಂಡಿರಿ, ಒಂದು ಬ್ಲೂ ಪೆನ್ ಇಟ್ಕೊಂಡಿರಿ. ಸಹಜವಾಗಿ ಎಲ್ರು ನೀರ್ ಇಟ್ಕೊಂಡಿರ್ತೀರಾ, ಯಾಕಂದ್ರೆ ಸುಮಾರು ಗುರುಗಳು ಕೊಟ್ಟಂತ ಒಂದು ಅವಕಾಶದಲ್ಲಿ 40ರಿಂದ 50 ನಿಮಿಷಗಳ ಕಾಲ ಈ ಒಂದು ಸಂಖ್ಯಾಶಾಸ್ತ್ರದ ಕಾರ್ಯಾಗಾರ ಇರುತ್ತೆ. ಸೊ ಅದರಿಂದ ಮಧ್ಯದಲ್ಲಿ ತಾವು ಬ್ರೇಕಪ್ ತಗೊಳ್ಳೋದಕ್ಕೆ ನೀರ್ನ ತಗೊಬಹುದು. ಮತ್ತೆ ಏನಾದ್ರೂ ನಿಮಗೆ ಕೆಲವು ವಿಚಾರಗಳು ಗೊತ್ತಾಗ್ಬೇಕು, ಪ್ರಶ್ನೆ ಮಾಡ್ಬೇಕಂದಾಗ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅದರೊಂದಿಗೆ ಏನು ನಿಮ್ ಲೈಫಲ್ಲಿ ನೀವೇನು ಯೂಸ್ ಮಾಡ್ತಾ ಇದ್ದೀರಾ ಮೊಬೈಲ್, ಆ ಮೊಬೈಲ್ ಸಂಖ್ಯೆ ಅದು ನಿಮ್ಗೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆಯೋ ಇಲ್ವಾ, ಅದು ನನಗಿಲ್ಲ ಅಂದ್ರೆ ನನ್ನ ಫ್ಯಾಮಿಲಿಯಲ್ಲಿ ನನ್ನ ಮೆಂಬರ್ಸ್ ಯಾರಿದಾರೋ ಅವ್ರಿಗೆಲ್ಲ ಈ ರೀತಿ ಇಂಪ್ಯಾಕ್ಟ್ ಆಗ್ತಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಒಂದು ನೋಟ್ ಬುಕ್ ಇರ್ಲಿ. ಸೊ ಅದರಿಂದ ನೋಟ್ ಬುಕ್ ಇಟ್ಕೊಳ್ಳಿ, ಬರ್ಕೊಳ್ಳೋದಕ್ಕೆ ನಿಮ್ಗೆ ಅನುಕೂಲ ಆಗ್ಲಿ ಅಂತ. ಸೊ ಒಂದ್ ನಿಮಿಷ ನಾನು ಅವಕಾಶ ಕೊಡ್ತೇನೆ, ಸಾಧ್ಯವಾದಷ್ಟು ಅದನ್ನೆಲ್ಲ ಇಟ್ಕೊಳ್ಳಿ. ವಾಯ್ಸ್ ಎಲ್ಲ ಕರೆಕ್ಟ್ ಆಗಿ ಕೇಳಿಸಿದೆಲ್ಲ, ಏನ್ ಡಿಸ್ಟರ್ಬ್ ಇಲ್ವಲ್ಲ? ಓಕೆ, ಥ್ಯಾಂಕ್ ಯು. ನೋಡಿ, ನಾವು ಯಾವುದೇ ಕ್ಲಾಸ್ನ ಅಟೆಂಡ್ ಮಾಡಿದಾಗ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ ಏನಂದ್ರೆ, ನಾವು ಕುಳಿತುಕೊಳ್ಳುವಂತಹ ಜಾಗ ಯಾವ ರೀತಿ ಒಂದು ಜಾಗದಲ್ಲಿ ನಾವು ಕುತ್ಕೊಬೇಕು ಅಂದ್ರೆ ಪ್ರಶಾಂತವಾಗಿರ್ಬೇಕು, ಯಾರು ಡಿಸ್ಟರ್ಬ್ ಇಡಬಾರ್ದು, ಯಾರು ಬಂದು ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡೋದು ಆ ತರ ಇರಬಾರ್ದು. ಸಾಧ್ಯವಾದಷ್ಟು ಪೂರ್ವಾಭಿಮುಖ, ಈಸ್ಟ್ ಫೇಸ್ ಅಲ್ಲಿ, ನಿಮ್ಮ ಮುಖ ಈಸ್ಟ್ ಫೇಸ್ ಅಲ್ಲಿ ಕುತ್ಕೊಳ್ಳಿ. ಈಸ್ಟ್ ಫೇಸ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ನಾರ್ತ್ ಫೇಸ್ ಅಲ್ಲಿ ಕುತ್ಕೊಳ್ಳಿ. ಇದೊಂದೇ, ಈ ಕಾರ್ಯಾಗಾರ ಒಂದೇ ಅಲ್ಲ, ಯಾವುದೇ ನಾವು ಮೆಡಿಟೇಷನ್ ಕಲಿಯೋದ್ರಿಂದ, ಮೆಡಿಟೇಷನ್ ಮಾಡೋದ್ರಿಂದ ಆದಿಯಾಗಿ ಪ್ರತಿಯೊಂದು ಯಾವುದೇ ಮಾಡ್ಬೇಕಾದ್ರೂ ನಾವು ಮೊದಲನೇದಾಗಿ ಈಸ್ಟ್ ಮತ್ತೆ ನಾರ್ತ್ ಫೇಸ್ ಅಲ್ಲಿ ಕುತ್ಕೊಂಡ್ರೆ ಅದರ ಒಂದು ಪವರ್ ಸಿಕ್ಕಾಪಟ್ಟೆ ನಮ್ಗೆ ಸಿಗುತ್ತೆ. ಸೊ ಅಷ್ಟು ಪವರ್ ಪ್ರಕೃತಿಯಲ್ಲಿ, ಯೂನಿವರ್ಸ್ ನಮಗೆ ಅಷ್ಟು ಒಂದು ಶಕ್ತಿನ ಕೊಟ್ಟಿದ್ದಾರೆ. ಸೊ ಅದರಿಂದ ಸಾಧ್ಯವಾದಷ್ಟು ಈಸ್ಟ್ ಮತ್ತೆ ನಾರ್ತ್ ಫೇಸ್ ಅಲ್ಲಿ ಕುತ್ಕೊಂಡ್ರೆ, ಮುಖ ಮಾಡಿ ಕುತ್ಕೊಂಡ್ರೆ ಬಹಳ ಒಳ್ಳೇದು. ಸೊ ರೆಡಿ ಇದ್ದೀರಾ? ಸ್ಟಾರ್ಟ್ ಮಾಡ್ಬೋದಾ ಗುರುಗಳೇ? ಸ್ಟಾರ್ಟ್ ಮಾಡ್ಬೋದಾ? ಸ್ಟಾರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಈಗ ಈ ಒಂದು ಸಂಖ್ಯಾಶಾಸ್ತ್ರದಲ್ಲಿ ಆ ಒಂದು ವಿಚಾರದಲ್ಲಿ ನೀವೇನಾದ್ರೂ ಕಲಿಬೇಕಾದ್ರೆ ಸಾಕಷ್ಟು ವಿಚಾರಗಳಿರ್ತವೆ. ನಿಮ್ಗೇನಾದ್ರೂ ಸರಿಯಾಗಿ ಕೇಳಿಸ್ಲಿಲ್ಲ ಅಂದ್ರೆ ಹೆಡ್ಫೋನ್ ಹಾಕೊಳ್ಳಿ. ಆಮೇಲೆ ಇಂಟರ್ನೆಟ್ ಆ ತರ ಏನೇನು ಇಶ್ಯೂಸ್ ಇದೆ, ಸರಿಯಾದ ರೀತಿಯಲ್ಲಿ ಇರ್ತಕ್ಕಂಥ ಇಂಟರ್ನೆಟ್ ಆ ತರದಲ್ಲಿ ಕುತ್ಕೊಂಡ್ರೆ ಬಹಳ ಒಳ್ಳೇದು. ಸೊ ಇವತ್ತಿನ ಒಂದು ಮೊಬೈಲ್ ನ್ಯೂಮರಾಲಜಿನ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಯರ್ ಒಂದಿಗೆ ಈ ಒಂದು ಸಂಖ್ಯಾಶಾಸ್ತ್ರದ ಕಾರ್ಯಾಗಾರವನ್ನ ಮುಂದುವರ್ಸೋಣ. ಎಲ್ರು ರೆಡಿ ಇದ್ದೀರಾ? ಆರ್ ಯು ರೆಡಿ? ಓಕೆ, ಎಲ್ರು ನೇರವಾಗಿ ಕುತ್ಕೊಳ್ಳಿ. ಬೆನ್ನನ್ನ
ನೇರವಾಗಿ ಇಟ್ಕೊಳ್ತಾ ಕಣ್ಗಳನ್ನ ಮುಚ್ಚಿ 3 ಬಾರಿ ದೀರ್ಘವಾದಂತ ಉಸಿರಾಟ ಮಾಡಿ ಪಾಸಿಟಿವ್ ಎನರ್ಜಿನ ತಗೊಳ್ತಾ ನೆಗೆಟಿವ್ ಎನರ್ಜಿನ ಹೊರಗಡೆ ಹಾಕಿ ದೇಹ ಮತ್ತು ಮನಸ್ಸನ್ನ ವಿಶ್ರಾಂತಿ ಸ್ಥಿತಿಯಲ್ಲಿ ಇರ್ತಾ ಫೋಕಸ್ ಇವತ್ತಿನ ಕಲಿಕೆ ಕಡೆ ತಗೊಳ್ತಾ ಎರಡೂ ಕೈಗಳನ್ನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ನಾನು ಇವತ್ತಿನ ಕಾರ್ಯಾಗಾರದಲ್ಲಿ ಶ್ರದ್ಧೆಯಿಂದ ಗಮನ ಕೊಟ್ಟು ಕೇಳಿ ಅರ್ಥ ಮಾಡ್ಕೊಳ್ತಾ ನನ್ನ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರವನ್ನ ಅಳವಡಿಸ್ಕೊಳ್ತಾ ಕಣ್ಣು ಮುಂದೆ ಗುರಿ ಉದ್ದೇಶಗಳನ್ನ ಇಟ್ಕೊಳ್ತಾ ಮಾತಾ ಪಿತಾ ಗುರುಗಳನ್ನ ಇಷ್ಟ ದೇವರನ್ನ ನೆನಪಿಸ್ಕೊಳ್ತಾ ಥ್ಯಾಂಕ್ ಯು ಹೇಳಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಹಾಗೆ ಇವತ್ತಿನ ಈ ಕಲಿಕೆಯಿಂದ ನನಗೆ ಎಲ್ಲ ಒಳ್ಳೆಯದಾಗ್ಲಿ, ಒಂದು ಪವರ್ಫುಲ್ ಎನರ್ಜಿ ನನಗೆ ಸಿಗ್ಲಿ ಅಂತ ಸಂಕಲ್ಪ ಮಾಡ್ಕೊಳ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ಇವತ್ತಿನ ಕಲಿಕೆಯ ಜ್ಞಾನ ಸಿದ್ಧಿಯಾಗ್ಲಿ, ಎಲ್ಲವನ್ನು ನನ್ನ ಜೀವನದಲ್ಲಿ ಬದಲಾಯಿಸ್ಕೊಳ್ತೇನೆ ಅಂತ ಪ್ರೇ ಮಾಡ್ತಾ ಎರಡೂ ಕೈಗಳನ್ನ ರಬ್ ಮಾಡ್ತಾ ಕಣ್ಣುಗಳ ಮೇಲೆ ಹಿಡ್ತಾ ಕಣ್ಣುಗಳಿಗೆ ಎನರ್ಜಿ ಕೊಡ್ತಾ ಆರಾಮಾಗಿ ನಿಧಾನವಾಗಿ ಓಪನ್ ಯುವರ್ ಐಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ರಿಗೂ ನಮಸ್ತೆ. ನೋಡಿ, ಇಷ್ಟು ದಿನ ನೀವೆಲ್ಲ ಕೇಳ್ತಾ ಇದ್ರ, ಇವತ್ತು ಜೋಶ್ ಹೆಂಗಿರ್ಬೇಕು ಅಂದ್ರೆ ಆ ಪವರು ಈ ಒಂದು ವಿಷಯನ ನೀವು ಕೇಳ್ತಾ 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 ಎನರ್ಜಿ ನಿಮ್ಮಲ್ಲಿ ಕಾಣ್ಬೇಕು. ನಾನು ಅದನ್ನ ನೋಡ್ಬೇಕು. ಗುರುಗಳು ಸಹ ಎಷ್ಟು ವರ್ಷಗಳಿಂದ ಉಚಿತ ಕಾರ್ಯಾಗಾರ ಕೊಡ್ತಿದ್ದಾರೆ. ನನಗೂ ಆಸೆ ಇತ್ತು, ಯಾಕೆಂದ್ರೆ ಪ್ರಾರಂಭದಲ್ಲಿ ನಾನು ಈ ಕಾರ್ಯಾಗಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಲಿವಿಕೆ ತುಂಬಾ ಇತ್ತು. ಅದರ ಅಭ್ಯಾಸಗಳನ್ನ ಮಾಡ್ತಾ ಇದೆ. ಇವತ್ತು ಒಂದು ಒಳ್ಳೆ ಆಪರ್ಚುನಿಟಿ ಗುರುಗಳು ನನ್ಗೆ ಕೊಟ್ಟಿದ್ದಾರೆ. ಈ ಒಂದು ಉಚಿತ ಕಾರ್ಯಾಗಾರದಲ್ಲಿ ಎಲ್ರಿಗೂ ಒಂದು ಪವರ್ಫುಲ್ ಎನರ್ಜಿ ಇದೆ, ಅದನ್ನ ನಾನು ಸ್ವೀಕಾರ ಮಾಡ್ಬೇಕು. ಅದು ಯಾವ್ಯಾವ ರೀತಿಯ ಒಂದು ಸಮಸ್ಯೆಗಳಿಂದ ನಾವು ಈ ರೀತಿಯಲ್ಲಿ ಸಮಸ್ಯೆಗಳನ್ನ ನೋಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ತಾವೆಲ್ರೂ ತಿಳ್ಕೊಬೇಕು. ಇವತ್ತಿನ ವಿಷಯನೇ ಅದು. ಸೊ ಅದರಿಂದ ಎಲ್ರು ಜೋಶ್ ಆಗಿರ್ಬೇಕು. ವಿಚಾರಗಳನ್ನ ತಗೊಂತ ಸ್ವೀಕಾರ ಮಾಡ್ತಾ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳುವಂತ ಒಂದು ಸುಂದರ ವೇದಿಕೆ ಏನಾದ್ರು ಇದ್ರೆ ಅದು ಮಹಾವತಾರ್ ಫೌಂಡೇಶನ್ ಸಂಸ್ಥೆಯ ರಂಗನಾಥ್ ಮಾಸ್ಟರ್ ಗುರುಗಳು ಏನೋ ಒಂದು ಉತ್ತಮವಾದಂತ ಒಂದು ಎಲ್ರಿಗೂ ಹತ್ತಿರಗೆ ಸಿಗ್ಬೇಕಂತದ್ದು ಗುರುಗಳ ಒಂದು ಪ್ರೇರಣೆ ಆಗಿದೆ, ಮತ್ತೆ ಅವ್ರದ್ದೊಂದು ಸಂಕಲ್ಪ ಆಗಿದೆ. ಸೊ ಅದರಿಂದ ಎಲ್ರಿಗೂ ಒಳ್ಳೇದಾಗ್ಲಿ. ಇಂಥ ಅವಕಾಶ ಕೊಟ್ಟಂತಹ ಗುರುಗಳಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಬಯಸ್ತೇನೆ. ನೋಡಿ, ಸಂಖ್ಯೆ ಅಂದ್ರೆ ಪ್ರತಿಯೊಂದು ನಾವು ಯಾವುದೇ ವಿಚಾರದಲ್ಲಿ ಏನೇ ಮಾಡ್ಬೇಕಾದ್ರೆ ಫಸ್ಟ್ ಶುರುವಾಗೋದೇ ನಂಬರ್ಸ್. ನಂಬರ್ಸ್ ಅಂದ್ರೆ ಒಂದು ಎನರ್ಜಿ ಅಲ್ವಾ? ಕೆಲವರಿಗೆಲ್ಲ ಗೊತ್ತಿದೆ ನಂಬರ್ಸ್ ಅಂದ್ರೆ ಒಂದು ಎನರ್ಜಿ. ಮೊದಲನೇದಾಗಿ ನೀವ್ ಹೇಳಿ, ನಾವ್ ಎದ್ದ ಕೂಡ್ಲೆ ಏನ್ ನೋಡ್ತೀವಿ? ಬೆಳಿಗ್ಗೆ ಎದ್ದದ ಕೂಡ್ಲೆ ಏನ್ ನೋಡ್ತೀವಿ? ಮಾತಾಡಿ. ಮೆಸೇಜ್ ಟೈಪ್ ಮಾಡಿ. ಏನ್ ಪ್ರಶ್ನೆ ಕೇಳ್ತಾರೆ ಮೆಸೇಜ್ ಟೈಪ್ ಮಾಡಿ. ಮೆಸೇಜ್ ಟೈಪ್ ಮಾಡಿ, ಪರವಾಗಿಲ್ಲ, ಮೆಸೇಜ್ ಟೈಪ್ ಮಾಡಿ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಏನ್ ನೋಡ್ತೇವೆ? ಟೈಮ್, ಗಡಿಯಾರ ನೋಡ್ತೇವೆ ಅಲ್ವಾ? ಎಷ್ಟ್ ಗಂಟೆ ಆಗಿದೆ, ಟೈಮ್ ಆಯ್ತು, ಕೆಲ್ಸಕ್ಕೆ ಹೋಗ್ಬೇಕು, ಮಕ್ಕಳಿಗೆ ತಿಂಡಿ ಮಾಡ್ಬೇಕು, ಅವ್ರ ಶಾಲೆಗೆ ಹೋಗೋದಕ್ಕೆ ರೆಡಿ ಮಾಡ್ಬೇಕು, ಆಫೀಸ್ಗೆ ಹೋಗ್ಬೇಕು, ಈ ತರ ಬಿಸ್ನೆಸ್ ವ್ಯಾಪಾರ ಈ ತರದೇ ಎಲ್ಲಾ ವಿಚಾರಕ್ಕೂ ಹೋಗ್ಬೇಕಾಗಿದೆ. ಇವತ್ತು ಒಂದು ಒಳ್ಳೆ ಕೆಲಸ ಮಾಡ್ಬೇಕು, ದೇವ್ರ ಪೂಜೆ ಮಾಡ್ಬೇಕು. ಈ ರೀತಿ ಪ್ರತಿಯೊಂದಕ್ಕೂ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಏನ್ ನೋಡ್ತೀರಾ? ಗಡಿಯಾರವನ್ನ ನೋಡ್ತೀರಾ ಅಲ್ವಾ? ಗಡಿಯಾರ ನೋಡಿದಾಗ ಅದರಲ್ಲಿ ನಂಬರ್ಸ್ ಇದೆ ಅಲ್ವಾ? ಸೊ ಎಷ್ಟು ಮುಖ್ಯ ನಂಬರ್ಸ್ ಅನ್ನೋದು, ಎಷ್ಟು ಮುಖ್ಯ. ಆ ನಂಬರ್ಸ್ ಇಂದ ಇಷ್ಟೆಲ್ಲ ಪಾಸಿಟಿವ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಯಾವ್ದೇ ಒಂದು ಪೂಜಾ ಕಾರ್ಯ ಮಾಡ್ಬೇಕಾದ್ರೆ, ಯಾವ್ದೇ ಒಂದು ಶುಭ ಕಾರ್ಯ ಮಾಡ್ಬೇಕಾದ್ರೆ, ಪ್ರತಿಯೊಂದು ವಿಚಾರದಲ್ಲೂ ನೋಡಿ. ಇದು ಉದಾಹರಣೆ, ನಾವೊಂದು ಮನೆ ಇದೀವಿ, ನಾವೆಲ್ಲ ಮನೆ ಕೂತಿದೀವಿ. ನಮ್ಮ ಮನೆಗೆ ಒಂದು ಪ್ರಾಪರ್ಟಿ ನಂಬರ್ ಇದೆಯಲ್ವಾ? ಇದ್ದೇ ಇರುತ್ತೆ, ಸಹಜವಾಗಿ ಇದ್ದೇ ಇರುತ್ತೆ. ಅದೇ ತರನೇ ಈ ಒಂದು ಮೊಬೈಲ್ ನಂಬರ್ ಅಂದ್ರೆ ಒಂದು ಪವರ್ಫುಲ್ ಎನರ್ಜಿ ಅಂತಾನೆ ನಾನು ನಿಮ್ಗೆ ಮೊದಲೇ ಹೇಳಿದೀನಿ. ಹುಟ್ಟಿದ ದಿನಾಂಕದಿಂದ ಹಿಡಿದು ಮತ್ತೆ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ಐಡಿ, ರೇಷನ್ ಕಾರ್ಡು,
ಮತ್ತೆ ನಿಮ್ಮ ಬ್ಯಾಂಕ್ ಬುಕ್, ATM ಕಾರ್ಡ್. ATM ನೀವು ಕಾರ್ಡ್ ಯೂಸ್ ಮಾಡ್ಬೇಕಾದ್ರೂ ನಂಬರ್ ಬಹಳ ಮುಖ್ಯ, ನಿಮ್ಗೆಲ್ಲ ಗೊತ್ತಿದೆ. ಸೊ ಇದ್ರ ಒಂದು ವೈಬ್ರೇಷನ್ ಎಷ್ಟಿರುತ್ತೆ ಅನ್ನೋದನ್ನ ನಾವು ಹೋಗ್ತಾ ಹೋಗ್ತಾ ತಿಳ್ಕೊಂತೀವಿ. ಅದಕ್ಕೋಸ್ಕರನೇ ನಾನು ಮೊದಲನೇದಾಗಿ ನಮ್ಮ ಮೊಬೈಲ್ ನಂಬರ್ ಏನು ಸಂಖ್ಯೆ ಅನ್ನೋದು ಇದೆಯಲ್ಲ, ಅದ್ರ ಪವರ್ ಎಷ್ಟಿದೆ, ಆ ಪವರ್ ಇಂದಲೇ ಏನೆಲ್ಲ ನಮಗೆ ಅನುಕೂಲ ಅನಾನುಕೂಲಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ತಿಳ್ಕೊಂತೀವಿ. ಅದರಲ್ಲಿ ಮೊದಲನೇದಾಗಿ ನಿಮ್ಮ ಈ ಮೊಬೈಲ್ ಸಂಖ್ಯೆ ಏನು ನೀವು ದಿನನಿತ್ಯ ಉಪಯೋಗ ಮಾಡ್ತಿದ್ದೀರಲ್ಲ, ಆ ಮೊಬೈಲ್ ಸಂಖ್ಯೆಯ ಅನಾನುಕೂಲಗಳ ಬಗ್ಗೆ ನಾನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಸೊ ನಿಮ್ಮ ಮೊಬೈಲ್ ನ ಒಟ್ಟು ಸಂಖ್ಯೆ ಕೂಡಿಸಿದಾಗ, ನಿಮ್ಮ ಮೊಬೈಲ್ ನಂಬರ್ ಏನಿದೆಯೋ ಅದು ಒಟ್ಟು ಸಂಖ್ಯೆ ಕೂಡಿಸಿದಾಗ, ಇದು ಗಮನದಲ್ಲಿ ಇಟ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ನಿಮ್ಮ ಮೊಬೈಲ್ ನಂಬರ್ ಒಟ್ಟು ಸಂಖ್ಯೆ ಕೂಡಿಸಿದಾಗ ಮೊದಲನೇದಾಗಿ ಟೋಟಲ್ ನಂಬರ್ 8 ಬರಬಾರ್ದು. ಫಸ್ಟ್ ಟೋಟಲ್ ನಂಬರ್ 8 ಬರಬಾರ್ದು. ಅದಾದ ನಂತರ ನೆಕ್ಸ್ಟ್ 4 ಸಹ ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ 4 ಸಹ ಬರಬಾರ್ದು. ಅದಾದ್ಮೇಲೆ ನೆಕ್ಸ್ಟ್ 2. ಸೊ 2 ಸಹ ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ ಬರಬಾರ್ದು. ಈಗ ನೀವು ಗ್ರೂಪ್ ಅಲ್ಲಿ ಸಾಕಷ್ಟು ಜನ ಎಲ್ರು ಇದೀರಾ, ವಿಡಿಯೋನ ಖಂಡಿತವಾಗ್ಲೂ ಎಲ್ರು ಆನ್ ಮಾಡ್ಕೊಂಡಿದ್ರ. ದಯಮಾಡಿ ಬೇಕಾದ್ರೆ ಯಾರ ನಂಬರ್, ಈಗ ನಾನು ಹೇಳಿರ್ತಕ್ಕಂತಹ ನಿಮ್ಮ ಮೊಬೈಲ್ ಸಂಖ್ಯೆನ ಟೋಟಲ್ ಮಾಡಿ, ಯಾರ ಮೊಬೈಲ್ ಅಲ್ಲಿ 8 ನಂಬರ್ ಟೋಟಲ್ ಮಾಡಿದಾಗ 8 ನಂಬರ್ ಇದೆ ಅಂತ ಹ್ಯಾಂಡ್ ರೈಸ್ ಮಾಡಿ, ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಹಾಕಿ. ನಿಮ್ಮ ಮೊಬೈಲ್ ನಂಬರ್ ಕೂಡಿಸಿದಾಗ ಟೋಟಲ್ ನಂಬರ್ 8 ಅಂತ ಯಾರ್ದಿದೆಯೋ ಅವರು ತಪ್ಪದೆ ಹ್ಯಾಂಡ್ ರೈಸ್ ಮಾಡಿ ಕಾಮೆಂಟ್. ಈಗ ಕೂಡಿದ ಮೇಲೆ 9+, ಉದಾಹರಣೆಗೆ ನಂಬರ್ ಇದೆ, ನಂಬರ್ ಎಲ್ಲ ಡಿಜಿಟ್ಸ್ ಕೂಡಿದ ಮೇಲೆ ಡಬಲ್ ಡಿಜಿಟ್ ಬಂದ್ರೆ ಮತ್ತೆ ಅದನ್ನು ಡಿವೈಡ್ ಮಾಡಿ ಕೂಡಬೇಕಾ? ಗುರುಗಳೇ ಎಲ್ಲನೂ ಆಡ್ ಮಾಡ್ಬೇಕು, ಪ್ಲಸ್ ಮಾಡ್ಬೇಕು. ಟೋಟಲ್ 10 ನಂಬರ್ಸ್ ಇದೆ ಒಂದು ಮೊಬೈಲ್ ಪ್ಲಸ್ ನಂಬರ್ ಅಂತ ಬಂದಾಗ. ಹಾ 10 ನಂಬರ್ ಪ್ಲಸ್ ಮಾಡಿದ್ರೆ 33 ಬಂದೆ ಅಂತ ಇಟ್ಕೊಳ್ಳಿ, 3+3 ಮತ್ತೆ ಕೊಡ್ಬೇಕಲ್ಲ? 33 ಬಂದ್ರೆ 3+3 6. ಹಾ ರೈಟ್. ಸೊ ಎಲ್ಲ ಆಡ್ ಮಾಡ್ಬೇಕು, ಪ್ಲಸ್ ಮಾಡ್ಬೇಕು ಅಷ್ಟೇ. ಕರೆಕ್ಟ್. ಈಗ ಆಲ್ರೆಡಿ ಸುಮಾರು ಜನ ರೈಸ್ ಮಾಡ್ತಾ ಇದ್ದಾರೆ ಗುರುಗಳೇ, ನಾನು ನೋಡ್ತಾ ಇದ್ದೀನಿ. ಅನ್ಕೊಳ್ಳೋ ಹಾಗೆ ಈ ಒಂದು ಕಾರ್ಯಾಗಾರದಲ್ಲಿ ಸುಮಾರು ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ. ಸೊ ಆ ಮೊಬೈಲ್ ನಂಬರ್ಸ್ 8 ಅಂತ ಈಗ ಆನ್ ರೈಸ್ ಮಾಡ್ತಿದ್ದೀರಾ. ಎಸ್ ಇದು ಸಣ್ಣಗೌಡ್ರು ಸಹ ಕಳಿಸ್ತಾ ಇದಾರೆ, 53 ಅಂತ ಬರ್ತಾ ಇದೆ. 33. ನಾನು ಇವತ್ತು ಮಾತಾಡ್ತಾ ಇರೋದು ಟೋಟಲ್ ನಂಬರ್. ಈಗ ನೀವು ಟೋಟಲ್ ಮಾಡಿದ್ರೆ 35 ಅಂತ ಬಂತು ಅಂದ್ರೆ 3+5 ಸೊ 8. ಈ ರೀತಿ ನೀವು ಟೋಟಲ್ ಮಾಡಿದಾಗ ನಿಮ್ಗೆ ಅದು ಕರೆಕ್ಟ್ ಸಿಗುತ್ತೆ. ತುಂಬಾ ಜನ ಹ್ಯಾಂಡ್ ರೈಸ್ ಮಾಡಿದಿರಾ, ಖಂಡಿತವಾಗ್ಲೂ ತಿಳಿಸ್ತೀನಿ. ಈ 8 ಅಂತ ಏನಾದ್ರೂ ನಿಮ್ಮ ಟೋಟಲ್ ಮೊಬೈಲ್ ನಂಬರ್ ನ ಕೂಡಿಸಿದಾಗ 8 ಅಂತ ಬಂದ್ರೆ ನಮ್ಮ ಇದರಲ್ಲಿ ಅದು ಶನಿ ಅಂತ ಹೇಳ್ತೀವಿ. ಶನಿ ಪ್ರಭಾವ ನಿಧಾನವಾಗಿರುತ್ತೆ. ಆಮೇಲೆ ಎಲ್ಲಾ ವಿಚಾರದಲ್ಲಿ ಬೆಳವಣಿಗೆ ಅಂತೀವಿ ಅಂತ ಹೇಳ್ತೀವಿ, ಬೆಳವಣಿಗೆಯಲ್ಲೂ ಸಹ ನಿಧಾನ. ಆಮೇಲೆ ಏನೇ ಕೆಲಸ ಮಾಡ್ತಾ ಇದ್ರು ಅಡೆತಡೆಗಳು, ಆಮೇಲೆ ನಿಧಾನವಾಗಿ ಹಣ ಬರುವುದು, ಎಲ್ಲಾ ವಿಚಾರದಲ್ಲಿ ತುಂಬಾ ಸ್ಲೋ. ಮತ್ತೆ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ ಕೆಲಸದಲ್ಲಿ, ತುಂಬಾ ಹಾರ್ಡ್ ವರ್ಕ್. ಆ ಹಾರ್ಡ್ ವರ್ಕ್ ಹೆಂಗಿರುತ್ತೆ ಅಂದ್ರೆ, ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನೀವು 100 ರೂಪಾಯಿ ಕೆಲಸ ಮಾಡಿದ್ರೆ, ನೀವು ದಿನನಿತ್ಯ 100 ರೂಪಾಯಿ ಕೆಲಸ ಮಾಡಿದ್ರೆ ನಿಮ್ಗೆ ಸಿಗೋದು 10% ಲಾಭ. ಅರ್ಥ ಆಯ್ತಲ್ವಾ? ನಿಮಗೆ ಸಿಗೋದು 10% ಲಾಭ. ಈ ರೀತಿ ಸಮಸ್ಯೆಗಳನ್ನ ನೀವು ನೋಡ್ತಾ ಇದ್ರ. ಸೊ ಅದರಿಂದ ನಂಬರ್ 8 ಯಾರ ಮೊಬೈಲ್ ಅಲ್ಲಿ ಬರ್ತಾ ಇದೆಯೋ ಈ ರೀತಿಯ ಸಮಸ್ಯೆಗಳನ್ನ ಲೈಫ್ ಅಲ್ಲಿ ನೀವು ಸ್ಟ್ರಗಲಿಂಗ್, ಈ ರೀತಿ ಎಲ್ಲಾ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಾ. ಆ ರೀತಿಯ ಸಮಸ್ಯೆ ಅನುಭವಿಸ್ತಾರ ಯಾರಿದ್ರೆ ದಯಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಹ್ಯಾಂಡ್ ರೈಸ್ ಮಾಡಿ. ಈಗ ಹೇಳಿರ್ತಕ್ಕಂಥ ವಿಚಾರ, ಯಾರು ಈ ತರ ಮೊಬೈಲ್ ನಂಬರ್ ಯೂಸ್ ಮಾಡ್ತಾ ಇದೀರೋ, 8 ಟೋಟಲ್ ನಂಬರ್ ಕೂಡಿಸಿದಾಗ 8 ಅಂತ ಏನ್ ಬರ್ತಾ ಇದೆಯೋ, ಅವ್ರಿಗೆ ಈ ರೀತಿಲೆಲ್ಲ ಸಮಸ್ಯೆ ಕಾಡ್ತಾ ಇದೆಯಾ ಸ್ಲೋಲಿ? ಹೌದು.
ಏನೇ ನಾನು ಕೆಲಸ ಮಾಡಕ್ ಹೋದ್ರು ಅಡೆತಡೆಗಳು ತುಂಬಾ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಹಣ ಬರೋದ್ರ ವಿಚಾರದಲ್ಲಿ ತುಂಬಾ ಸ್ಲೋಲಿ ಆಗ್ತಾ ಇದೆ. ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ. ಕಲ್ಲೇಶ್ ಅವರು 49 ಅಂತ ಕಳಿಸಿದ್ದಾರೆ. 49 ಅಂದ್ರೆ 4. ನಾನು ಅದ್ ನೆಕ್ಸ್ಟ್ ಮಾತಾಡ್ತೀನಿ. ಈಗ ಫಸ್ಟ್ 8 ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಈ ರೀತಿ ಲೈಫ್ ಅಲ್ಲಿ ತುಂಬಾ ಸ್ಟ್ರಗಲಿಂಗ್ ನೀವು ನೋಡ್ತಾ ಇದ್ದೀರಾ. ಕೆಲವರೆಲ್ಲ ಕಳಿಸ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ಓಕೆ, ಅಶ್ವಿನಿ ಮೇಡಮ್ 50 ಹೇಳ್ತೀನಿ, ಅದ್ರ ಬಗ್ಗೆ ಹೇಳ್ತೀನಿ. ಎಸ್, 2 ಬರ್ತಾ ಇದೆ, ಅದ್ರ ಬಗ್ಗೆನೂ ಖಂಡಿತವಾಗ್ಲೂ ತಿಳಿಸ್ತೀನಿ. ಈಗ ನಾನು ಫಸ್ಟ್ 8 ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ನಿಮ್ಗೆ ಅರ್ಥ ಆಗಿದೆ ಈ ಟೋಟಲ್ ನಂಬರ್ ನಿಮ್ ಮೊಬೈಲ್ ಅಲ್ಲಿ 8 ನಂಬರ್ ಎಲ್ಲಾ ನಂಬರ್ಸ್ ಕೂಡಿಸಿದಾಗ 8 ಅಂತ ಬಂದಾಗ ನಿಮ್ಗೆ ಈ ರೀತಿ ಸಮಸ್ಯೆಗಳನ್ನ ನೀವು ನೋಡ್ತಾ ಇದ್ದೀರಾ. ಸೊ ನೀವು ಡಿಸೈಡ್ ಮಾಡ್ಬೇಕು ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವು ಡಿಸೈಡ್ ಮಾಡ್ಬೇಕು. ತುಂಬಾ ವರ್ಷಗಳಿಂದ ಯೂಸ್ ಮಾಡ್ತಾ ಇರ್ತೀರಾ. ಸುಮಾರು ಜನ 5 ರಿಂದ 10 ವರ್ಷ, 15 ವರ್ಷ, 20 ವರ್ಷ, 25 ವರ್ಷ, ತುಂಬಾ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ರೆ ಅದನ್ನ ನಾವು ನೋಡ್ಬೋದು. ಏನಪ್ಪಾ ನಂಬರ್ ಸಡನ್ಲಿ ನಾನು ಬ್ಯಾಂಕ್ ಅಕೌಂಟ್ಗೆ, ಆಧಾರ್ ಕಾರ್ಡ್ ಲಿಂಕ್ಗೆ, ಸ್ನೇಹಿತರಿಗೆ, ಸುಮಾರು ಜನ ನಂಗೆ 1000 ಜನ ಸ್ನೇಹಿತರಿದ್ದಾರೆ, ಅವ್ರೆಲ್ರಿಗೂ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಅವ್ರಿಗೆಲ್ರಿಗೂ ನಾನು ಈ ನಂಬರ್ ಕೊಟ್ಟಿದ್ದೀನಿ. ಏನ್ ಮಾಡೋದು? ಸಡನ್ಲಿ ಈ ತರ ನನ್ನ ಲೈಫಲ್ಲಿ ನಡೀತಾ ಇದೆ, ನಿಜವಾಗ್ಲೂ ಇದೇ ನನ್ನ ಲೈಫಲ್ಲಿ ಆಗ್ತಾ ಇದೆ. ಸಡನ್ಲಿ ಈ ತರ ಹೇಳಿದಾಗ ಹೆಂಗಪ್ಪ ನಾನು ಚೇಂಜ್ ಮಾಡೋದು ಅನ್ನೋದ್ರ ಬಗ್ಗೆ ಆಲೋಚನೆ ಬೇಡ. ಅದಕ್ಕೂ ಪರಿಹಾರ ಖಂಡಿತವಾಗ್ಲೂ ತಿಳಿಸ್ತೀವಿ. ಮೊದಲನೇದಾಗಿ ಏನಂದ್ರೆ ನೀವು ತಿಳ್ಕೊಡಿ, ಎಸ್ ನನ್ನ ಲೈಫಲ್ಲಿ ಈ ತರದ್ದೆಲ್ಲ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಎಲ್ಲವೂ ಅನುಕೂಲವಾಗಿದ್ರು ಆದ್ರೂ ನನ್ನ ಲೈಫಲ್ಲಿ ಈ ತರ ಆಗ್ತಿದೆಯಲ್ಲ ಅನ್ನೋದ್ರ ಬಗ್ಗೆ ನಿಮ್ಗೆಲ್ಲ ಒಂದು ಸಂಶಯ ಈಗ ಕಾಡ್ತಾ ಇದೆ, ಈಗ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಒಂದೊಂದೇ ಹಂತವಾಗಿ ನಾನು ತಿಳಿಸೋದಕ್ಕೆ ಬಯಸ್ತೇನೆ. ಈಗ 8 ಆಯ್ತು. ಈಗ ಆಲ್ರೆಡಿ ಅದ್ರ ಬಗ್ಗೆ ನಿಮ್ಗೆಲ್ಲ ತಿಳಿಸಿದೀನಿ. ಅದರ ಒಂದು ಏನೆಲ್ಲ ನಿಮ್ ಸಮಸ್ಯೆಗಳಿಂದ ಅನುಭವಿಸ್ತಾ ಇದೀರಾ ಅನ್ನೋದ್ರ ಬಗ್ಗೆನೂ ನಿಮ್ಗೆ ಹೇಳ್ತೀನಿ. ನಿಮ್ಮ ಅನುಭವಗಳನ್ನು ಸಹ ಶೇರ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ಈಗ ನೆಕ್ಸ್ಟ್ ನಂಬರ್ ಬರೋಣ. 8 ಆಯ್ತು. ಈಗ ನೆಕ್ಸ್ಟ್ ನಂಬರ್ 4. 4 ಅಂದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ ತಲೆ ಅಂದ್ರೆ ಯಾರು? ರಾಹು. ಈ ಮೊಬೈಲ್ ನಂಬರ್ ಅಲ್ಲಿ ನಂಬರ್ 4 ಕೂಡಿಸಿದಾಗ ಅದರ ಒಂದು ಇಂಪ್ಯಾಕ್ಟ್ ಹೆಂಗಿರುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಖಂಡಿತವಾಗ್ಲು ಇವಾಗೆಲ್ಲ ನಿಮ್ಮ ಮೊಬೈಲ್ ನಂಬರ್, ಟೋಟಲ್ ಮೊಬೈಲ್ ನಂಬರ್ 4 ಯಾರಿದೆಯೋ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಖಂಡಿತವಾಗ್ಲು ಅನಲೈಸ್ ಮಾಡಿ, ನಮಗೂ ಗೊತ್ತಾಗುತ್ತೆ. ಯಾಕಂದ್ರೆ ಅದಕ್ಕೋಸ್ಕರನೇ ನಾನು ಪ್ರತಿಯೊಬ್ಬರಿಗೂ ಯಾಕೆ ವಿಡಿಯೋ ಆನ್ಲೈನ್ ಇದು ಆನಲ್ಲಿ ಇಟ್ಕೊಳ್ಳಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಗೊತ್ತಾಗ್ಬೇಕು. ನಾವು ನೋಡ್ತೀವಲ್ಲ, ನೀವು ವಿಡಿಯೋ ಆನ್ ಮಾಡ್ಕೊಂಡು ಎಸ್ ನನ್ನ ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ ಈ ತರ ನಂಬರ್ ಇದೆ ಅಂತ ನೀವು ಆಂಡ್ರೈಸ್ ಮಾಡಿದಾಗ ನಂಗೆ ಗೊತ್ತಾಗ. ನೋಡಿ, ವೀರೇಶ್ ಅವರು ಕಳಿಸಿದ್ದಾರೆ, ನಂಬರ್ 4 ಅಂತ ಕಳಿಸಿದ್ದಾರೆ. ಸೊ 4 ಇಂದ ಏನೆಲ್ಲ ಆಗ್ತಾ ಇದೆ, ಅದಕ್ಕೆ ಏನ್ ಪರಿಹಾರ ಅನ್ನೋದನ್ನ ಖಂಡಿತವಾಗ್ಲೂ ತಿಳಿಸ್ತೀನಿ. ನೋಡಿ, 41 ಅಂತ ಬಂದಿದೆ ಸುಜಾತ ಮೇಡಮ್. 41 ಅಂತ ಬಂದಾಗ 4 + 1 ಇವೆರಡನ್ನ ಟೋಟಲ್ ಮಾಡಿ, ಸೊ ಅಲ್ಲಿಗೆ 5 ಬರುತ್ತೆ. 41 ಅಂತ ಬಂದ್ರೆ ಈಗ 2 ಬಂದಾಗ ಟೋಟಲ್ ನಂಬರ್ ಕೂಡಿಸಿದಾಗ 23, 25, 19, 10 ಈ ತರ ಎಲ್ಲ ಬಂದಾಗ ಅದನ್ನ ಪ್ಲಸ್ ಆಡ್ ಮಾಡಿ. 1 + 1 2, 1 + 2 3, 1 + 3 4, ಆ ರೀತಿ ಟೋಟಲ್ ಮಾಡಿ. ಸೊ ಕಳಿಸ್ತಾ ಇದ್ದೀರಾ ತುಂಬಾ ಜನ. ಇಲ್ಲಿ ನಿಮ್ಮ ಒಂದು ಏನ್ ನಂಬರ್ 4 ಇದೆ, ಮಂಜುಳಾ ಮೇಡಮ್ ಅವರು ಸಹ ಕಳಿಸ್ತಾ ಇದ್ದಾರೆ. ಸೊ ನಂಬರ್ 4 ನಾನು ಯೂಸ್ ಮಾಡ್ತೀನಿ, ನನ್ನ ಟೋಟಲ್ ನಂಬರ್ 4 ಬರ್ತಾ ಇದೆ, ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ನಂಬರ್ 4 ಯಾರ್ದೆಲ್ಲ ಇದೆಯೋ ಅವರು ಲೈಫ್ ಅಲ್ಲಿ ತುಂಬಾ ಸ್ಟ್ರಗಲಿಂಗ್ ನ ಅನುಭವಿಸ್ತಾ ಇರ್ತಾರೆ, ಸ್ಟ್ರಗಲಿಂಗ್ ಆಗ್ತಾ ಇರುತ್ತೆ. ಅದನ್ನ ನೀವು ನೋಡ್ಬೋದು. ಅವ್ರ ಲೈಫ್ ಅಲ್ಲಿ ತುಂಬಾ ಸೋಲುಗಳನ್ನ ನೋಡ್ತಾರೆ, ಸಿಕ್ಕಾಪಟ್ಟೆ ಸೋಲುಗಳನ್ನ ನೋಡ್ತಾರೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಅವ್ರಿಗೆ ಸಂಬಂಧ ಪಡದೇ ಇರ್ತಕ್ಕಂತ ಅನ್ವಾಂಟೆಡ್ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಸಂಬಂಧನೇ ಇರಲ್ಲ ಆ ವಿಚಾರದಲ್ಲಿ, ಅವ್ರಿಗೆ ಅನ್ವಾಂಟೆಡ್ ಪ್ರಾಬ್ಲಮ್ ಬರೋದನ್ನು ಸಹ ಗಮನಿಸ್ಬೇಕು. ಯಾರ್ದಾದ್ರೂ ಕಾಲ್ ಬಂದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ತಗೊಂಡ್ಬಿಡ್ತಾರೆ. ಕೆಲವು ವಿಚಾರಗಳು ಸಿಕ್ಕಾಪಟ್ಟೆ, ಯಾರ್ದಪ್ಪ ಕಾಲ್ ಬರ್ತಾ ಇದೆ ಗೊತ್ತಿರಲ್ಲ ಅವ್ರ ವಿಷಯ, ಯಾರ್ ಕಾಲ್ ಬರ್ತಾ ಇದೆ ಏನು ಎತ್ತ ಅಂತ ಸಿಕ್ಕಾಪಟ್ಟೆ ಟೆನ್ಷನ್ ತಗೊಂತಾರೆ. ಆಮೇಲೆ ಅವ್ರಿಗೆ ಹೆಡೇಕ್, ತಲೆನೋವು ತುಂಬಾ ಇರುತ್ತೆ. ಆಮೇಲೆ ತುಂಬಾ ಮಾತುಗಳನ್ನ ಅವ್ರ ಜೀವನದಲ್ಲಿ ಲೈಫಲ್ಲಿ ಕೇಳ್ತಾ ಇರ್ತಾರೆ. ಓವರ್ ಥಿಂಕ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಓವರ್ ಥಿಂಕ್ ಮಾಡ್ತಾರೆ. ಮತ್ತೆ ಆರೋಗ್ಯದ ವಿಚಾರದಲ್ಲಿ ಜಾಯಿಂಟ್ ಪೇನ್ ಇರುತ್ತೆ. ಜಾಯಿಂಟ್ ಪೇನ್ ಇರೋದನ್ನು ನೀವು ನೋಡ್ಬೋದು.
ಅಪಘಾತಗಳನ್ನ ನೋಡ್ಬೋದು, ಗಾಯ, ಇಂಜುರಿಯಸ್, ಈ ರೀತಿಯ ಸಮಸ್ಯೆಗಳನ್ನ ಅವರು ನೋಡ್ಬೋದು. ಆಮೇಲೆ ಮತ್ತೆ ಇನ್ನೊಂದೇನಂದ್ರೆ ಅವರು ಫೈನಾನ್ಷಿಯಲ್ ಪ್ರಾಬ್ಲಮ್ ಜೊತೆ ಅವ್ರಿಗೆ ಲೋನ್ ತಗೊಂಡಿರ್ತಾರೆ. ಲೋನ್ ತಗೊಂಡಿದ್ರೆ EMI ಪೇಮೆಂಟ್ ಮಾಡೋದಕ್ಕೂ ಬಹಳ ಕಷ್ಟ ಆಗ್ತಾ ಇರುತ್ತೆ. ಅಷ್ಟು ಫೈನಾನ್ಷಿಯಲ್ ಇಶ್ಯೂಸ್, ಈ ರೀತಿ ಸಮಸ್ಯೆಗಳನ್ನ ಯಾರ ಮೊಬೈಲ್ ನಂಬರ್ ಅಲ್ಲಿ ಟೋಟಲ್ ನಂಬರ್ ಕೂಡಿಸಿದಾಗ 4 ಬರ್ತಾ ಇದೆಯೋ ಈ ರೀತಿ ಸಮಸ್ಯೆಗಳನ್ನ ನೀವು ಕಾಣ್ತಾ ಇದ್ದೀರಾ. ಖಂಡಿತ ಅಲ್ವಾ? ಆ ರೀತಿ ಸಮಸ್ಯೆ ಇದೆಯಾ? ಯಾವ್ದಾದ್ರು ಈ ರೀತಿ ನಂಬರ್ 4 ನನ್ನ ಮೊಬೈಲ್ ಅಲ್ಲಿ ಟೋಟಲ್ ನಂಬರ್ 4 ಏನ್ ಬರ್ತಾ ಇದೆಯೋ ಈ ರೀತಿಯ ಇಶ್ಯೂಸ್ ಎಲ್ಲ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಹಾಕಿ, ನಮ್ಗೆ ಗೊತ್ತಾಗುತ್ತೆ. ನೋಡಿ, ಸುಜಾತ ಮೇಡಮ್ ಕಳಿಸಿದ್ರೆ ಎಸ್ ಅಂತ ಕಳಿಸಿದ್ರೆ, ತುಂಬಾ ಇದು ರಂಗಸ್ವಾಮಿ ಅವರು ಕಳಿಸ್ತಾ ಇದ್ರೆ ಎಸ್ ಅಂತ ಕಳಿಸ್ತಾ ಇದಾರೆ. ಹೌದು, ನಂಗೆ ಈ ರೀತಿಯಲ್ಲೆಲ್ಲ ಪ್ರಾಬ್ಲಮ್ ನನ್ನ ಲೈಫ್ ಅಲ್ಲಿ ಅನುಭವಿಸ್ತಾ ಇದ್ದೀನಿ ಅಂತ ಕಳಿಸಿದ್ದಾರೆ. ವೀರೇಶ್ ಅವರು ಸಹ ಕಳಿಸ್ತಿದ್ದಾರೆ. ನೋಡಿ, ಎಲ್ಲ ಹ್ಯಾಂಡ್ ರೈಸ್ ಮಾಡ್ತಿದ್ದಾರೆ, ಕೆಲವರೆಲ್ಲ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕ್ತಿದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಳಿ, ಯಾಕಂದ್ರೆ ಆ ಪವರ್ ಹಂಗಿರುತ್ತೆ, ಎನರ್ಜಿ. ಇದೊಂದು ಒಂದು ಸುಂದರವಾದಂತ ವೇದಿಕೆ. ಇದು ಯಾರೆಲ್ಲ ಇಂಥದ್ದನ್ನ ಈ ಆನ್ಲೈನ್ ಕಾರ್ಯಾಗಾರದಲ್ಲಿ ಬಂದು ಇಂಥ ಒಂದು ವಿಚಾರಗಳನ್ನ ತಗೊಂಡು ಜೀವನದಲ್ಲಿ ಅಳವಡಿಸ್ಕೊಂಡು ಬದಲಾಯಿಸ್ಕೊಳ್ತಾ ಹೋದ್ರೆ ಅದ್ರ ಒಂದು ಮಿರಾಕಲ್ಲೇ ಆಗ್ಬೋದು. ಆ ಮಿರಾಕಲ್ ಅಲ್ಲೂ ನಾನು ಸಹ ಸಂಸ್ಥೆಯಲ್ಲಿ ಪ್ರಾರಂಭದಲ್ಲಿ ಬಂದೆ. ಅದಕ್ಕೆ ಮುಂಚೆ ಕಲಿತಾ ಈ ಒಂದು ಕಾರ್ಯಾಗಾರದಲ್ಲಿ ನಾನು ಆ ರಂಗನಾಥ್ ಮಾಸ್ಟರು ಸಹ ಆನ್ಲೈನ್ ಕ್ಲಾಸ್ ಕೊಡ್ತಾ ಇರ್ಬೇಕಾದ್ರೆ ಪ್ರಾರಂಭದಲ್ಲಿ ಎಷ್ಟು ಹೆಂಗಿತ್ತು ಅಂದ್ರೆ ಜೋಶು, ಅಷ್ಟೊಂದು ಸ್ಪಿರಿಟ್ ಅಲ್ಲಿ ಎನರ್ಜಿ ಎಲ್ಲ ಬರ್ತಾ ಇದ್ರು. ತುಂಬಾ ಜನ ಸಂಸ್ಥೆಯಿಂದ ಸಾಕಷ್ಟು ಜನ ಉತ್ತಮವಾಗಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಒಳ್ಳೊಳ್ಳೆ ಸೇವಾ ಕಾರ್ಯಗಳು ಏನು ನಮ್ಮ ಪಿರಮಿಡ್ ಮಹಾವತಾರ್ ಫೌಂಡೇಶನ್ ಇಂದ ಈ ಒಂದು ಸೇವಾ ಕಾರ್ಯಗಳು ತುಂಬಾ ಜನ ಮಾಡ್ತಿದ್ದಾರೆ. ಅದರಿಂದ ಈ ಒಂದು ಇಂಥ ಒಂದು ಸುಂದರ ವೇದಿಕೆಯಲ್ಲಿ ಎಲ್ರು ಬರ್ಬೇಕು. ಈ ವೇದಿಕೆಯಲ್ಲಿ ಬರ್ತಾ ನಿಮ್ಗೆ ಇರ್ತಕ್ಕಂಥ ಹಲವಾರು ವಿಷಯಗಳನ್ನ ತಿಳ್ಕೊಳ್ತಾ ಬದಲಾಯಿಸುವಂತ ಒಂದು ದೃಢ ಸಂಕಲ್ಪ ಮಾಡುವಂತ ಸುಂದರವಾದಂತ ವೇದಿಕೆ. ತುಂಬಾ ಜನ ಶೇರ್ ಮಾಡ್ತಿದ್ದಾರೆ. ಒಂದು ಎಸ್ ರಾಜು ಅವರು ಒಂದು ಅಂತ ಎಲ್ಲ ಕಳಿಸಿದ್ರೆ, ಖಂಡಿತವಾಗ್ಲೂ ಅದ್ರ ಬಗ್ಗೆ ಮುಂದಿನ ಸೆಷನ್ ಅಲ್ಲಿ ನಾನು ಖಂಡಿತವಾಗ್ಲೂ ಕೊಡ್ತೀನಿ. ಸೊ ಈಗ ಆಲ್ರೆಡಿ ನಂಬರ್ 4 ಅಂತ ಬಂದಾಗ ಏನು ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇದ್ದೀರಾ ಅಂತ ತುಂಬಾ ಜನ ನೀವು ಶೇರ್ ಮಾಡಿದ್ದೀರಾ. ಸೊ ಅದಕ್ಕೆ ಮುಂದೆ ಏನ್ ಪರಿಹಾರ, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಈಗಾಗ್ಲೇ ಹೇಳಿದ್ದೀನಿ. ಅದನ್ನ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಇದು ಮಾಡೋದ್ರಿಂದ ಏನ್ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆನೂ ನಾನು ಖಂಡಿತವಾಗ್ಲೂ ತಿಳಿಸ್ತೇನೆ. ಈಗ ನೆಕ್ಸ್ಟ್ ನಂಬರ್ಗೆ ಹೋಗೋಣವಾ? 8 ಆಯ್ತು, 4 ಆಯ್ತು. ನೆಕ್ಸ್ಟ್ ನಂಬರ್ 2 ಅಂದ್ರೆ ಚಂದ್ರ. ನಿಮ್ಮ ಮೊಬೈಲ್ ನಂಬರು ಒಟ್ಟು ಕೂಡಿಸಿದಾಗ ನಂಬರ್ 2 ಅಂತ ಬಂದ್ರೆ ಚಂದ್ರ. ಸೊ ನಾಟ್ ಗುಡ್. ಈ ನಂಬರ್ ಸಹ ನೀವು ಚೇಂಜ್ ಮಾಡಿದ್ರೆ ಬಹಳ ಒಳ್ಳೆಯದು. ಯಾರ್ ನಂಬರ್ 2 ಇದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಜ್ಯೋತಿ 2, ಓಕೆ. ವೀರೇಶ್ ಅವರು ಸಹ ನಂದು ಅಂತಾನೆ ಕಳಿಸಿದ್ದಾರೆ. ಟೋಟಲ್ ನಂಬರ್ ನೀವು ಕೂಡಿದಾಗ ನಂಬರ್ 2 ಬರ್ಬೇಕು. ಮತ್ತೆ ಒಂದ್ಸರಿ ನೋಡ್ಕೊಳ್ಳಿ. ರವಿಗೌಡ ಹುಲ್ಲೂರ್ ಅವರು ಕಳಿಸಿದ್ದಾರೆ ನಂಬರ್ 2 ಅಂತ. ಎಸ್ ಸ್ವಾಮಿ ನಂಬರ್ 8 ಈಗಾಗಲೇ ಹೇಳಿದ್ದೀನಿ. ಅದರಿಂದ ಏನು ಪ್ರಭಾವ ಬೀಳ್ತಿದೆ, ಅದಕ್ಕೆ ಏನು ಸಮಸ್ಯೆಗಳನ್ನ ನೀವು ಲೈಫ್ ಅಲ್ಲಿ ಎದುರಿಸ್ತಾ ಇದ್ದೀರ ಅಂತ ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ. ತುಂಬಾ ಜನ ಕಾಮೆಂಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ಸೊ ನಂಬರ್ 2 ಅಂತ ಬಂದಾಗ ಚಂದ್ರ ಮ್ಯಾಕ್ಸಿಮಮ್ ಇದನ್ನ ಚೇಂಜ್ ಮಾಡಿದ್ರೆ ಬಹಳ ಒಳ್ಳೇದು. ಯಾಕೆ ಅಂದ್ರೆ ಈ ನಂಬರ್ ಇರೋದ್ರಿಂದ ಅವರು ತುಂಬಾ ಎಮೋಷನಲ್ ವ್ಯಕ್ತಿ ಆಗಿರ್ತಾರೆ. ತುಂಬಾ ಎಮೋಷನಲ್ ವ್ಯಕ್ತಿ, ಮತ್ತೆ ಸೆನ್ಸಿಟಿವ್ ನೇಚರ್. ಸಣ್ಣ ವಿಚಾರದಲ್ಲೆಲ್ಲ ಬೇಜಾರಾಗ್ತಾರೆ. ಸಣ್ಣ ವಿಚಾರ ನೀವು ಅದನ್ನ ನೋಡ್ತಾ ಇದ್ದೀರ. ನಿಮ್ ಜೊತೆಲಿರೋರು ಯಾರೇ ಆಗಿರ್ಲಿ, ನಿಮ್ ಫ್ಯಾಮಿಲಿ ಮೆಂಬರ್ಸ್, ಸ್ನೇಹಿತರು, ಎಲ್ರು ಹಿತೈಷಿಗಳು ಯಾರೇ ಆಗಿದ್ರು, ಈ ತರ ನಂಬರ್ನ ನೀವು ನೋಡಿದಾಗ ಈ ರೀತಿಯ ಸಣ್ಣ ವಿಚಾರಗಳಿಗೆಲ್ಲ ಅವ್ರು ಬೇಜಾರು ಮಾಡ್ಕೊಳ್ಳುವಂತದ್ದನ್ನ ನೀವು ಕಾಣ್ತಾ ಇದ್ರು. ಹರ್ಟ್ ಆಗುವಂತ ವಿಚಾರ ಮಾಡ್ಕೊಂತಾರೆ. ಆಮೇಲೆ ಇನ್ನೊಂದು ಏನಂದ್ರೆ ತುಂಬಾ ಡಲ್ ಆಗೋದನ್ನ ನೀವು ನೋಡ್ತೀರಾ. ತುಂಬಾ ಡಲ್ ಆಗಿರ್ತಾರೆ. ಅವ್ರಿಗೆಲ್ಲ ಅನುಕೂಲವಾಗಿರ್ತಾರೆ, ಆದ್ರೂ ಡಲ್ ಆಗಿರ್ತಾರೆ. ಕಾರಣ ಏನೋದು ಇವತ್ತು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಈ ತರ ಯಾರಾದ್ರೂ ಇದ್ರೆ ನಿಮ್ಗೆ ಗೊತ್ತಿದೆ ನೋಡಿ, ಅಥವಾ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಆ ರೀತಿ ಸಮಸ್ಯೆನ ಅನುಭವಿಸ್ತಾ ಇರ್ಬೋದು. ತುಂಬಾ ಡಲ್ ಆಗಿರ್ತಾರೆ. ಆಮೇಲೆ ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥ ವ್ಯಕ್ತಿಗಳು ಈಗ ಇವರಾಗಿರ್ತಾರೆ. ತುಂಬಾ ಸೂಕ್ಷ್ಮವಾಗಿರ್ತಾರೆ. ಅರ್ಥ ಆಯ್ತಲ್ಲ? ತುಂಬಾ ಎಮೋಷನಲ್ ವ್ಯಕ್ತಿ ಆಗಿರ್ತಾರೆ.
ಸೆನ್ಸಿಟಿವ್ ನೇಚರ್ ಇರುತ್ತೆ. ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ತುಂಬಾ ಬೇಜಾರ್ ಮಾಡ್ಕೊಳ್ಳುವಂತ ವ್ಯಕ್ತಿತ್ವನ ಬೆಳೆಸ್ಕೊಂಡಿರ್ತಾರೆ. ಮತ್ತೆ ಹರ್ಟ್ ಆಗೋ ತರ, ಮತ್ತೆ ಡಲ್ ಆಗಿ ಯಾವಾಗ್ಲೂ ಡಲ್ ಆಗಿರ್ತಾರೆ. ಎಲ್ಲವೂ ಇದ್ರೂ ಎಲ್ಲೋ ಒಂದ್ ಮಿಸ್ ಆಗ್ತಾ ಇದೆ ಅನ್ನೋ ಡಲ್ ಯೋಚನೆ ಮಾಡ್ತಿರ್ತಾರೆ. ಸೊ ಈ ರೀತಿಯ ಸಮಸ್ಯೆಗಳನ್ನ ನಾವು ನೋಡ್ತಾ ಇರ್ತೀವಿ. ಮತ್ತೆ ಇವ್ರೇನಂದ್ರೆ ಒಂದು ಸಾರಿ ಇರೋ ತರ ಮತ್ತೊಂದು ಸಾರಿ ಅವ್ರು ಇರಲ್ಲ. ಇವಾಗ ಒಂದು ರೀತಿಯಲ್ಲಿ ಕರೆಕ್ಟ್ ಆಗಿರ್ತಾರೆ. ನೆಕ್ಸ್ಟ್ ಒಂದು 5 ನಿಮಿಷ 10 ನಿಮಿಷ ಅರ್ಧ ಗಂಟೆ 1 ಅವರ್ ಆದ ತಕ್ಷಣ, ಒಂದಿನ ಆದ ತಕ್ಷಣ ಅವರು ಮತ್ತೆ ಬದಲಾಗಿರ್ತಾರೆ, ಇರಲ್ಲ. ಮತ್ತೆ ತುಂಬಾ ಮೂಡ್ ಸ್ವಿಂಗ್ ಅಲ್ಲಿ ಇರ್ತಾರೆ. ಚಂಚಲತೆ, ತುಂಬಾ ಚಂಚಲತೆಯ ವ್ಯಕ್ತಿತ್ವನ ನಂಬರ್ 2 ಏನು ಮೊಬೈಲ್ ನಂಬರ್ ಯೂಸ್ ಮಾಡ್ತಿದಾರೋ ಈ ರೀತಿಯ ಸಮಸ್ಯೆಗಳನ್ನ ನೀವು ನೋಡ್ತಾ ಇರ್ಬೋದು. ಮೈಂಡ್ ಡಿಸ್ಟರ್ಬ್ಡ್ ಆಗಿರ್ತಾರೆ, ಯಾವಾಗ್ಲೂ ಮೈಂಡ್ ತುಂಬಾನೇ ಡಿಸ್ಟರ್ಬ್ ಆಗಿರ್ತಾರೆ. ಆಮೇಲೆ ಇನ್ನೊಂದೇನಂದ್ರೆ ಸರಿಯಾಗಿ ಇವ್ರಿಗೆ ನಿದ್ರೆ ಬರಲ್ಲ. ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ ಟೋಟಲ್ ಕೂಡಿಸಿದಾಗ ನಂಬರ್ 2 ಅಂತ ಇದ್ರೆ ತುಂಬಾನೇ ನಿದ್ರೆ ಬರಲ್ಲ. ನಂಬರ್ 2 ತುಂಬಾ ಲಾಂಗ್ ಟೈಮ್ ಯೂಸ್ ಮಾಡ್ತಾ ಇದ್ರೆ, ಉಪಯೋಗ ಮಾಡ್ತಿದ್ರೆ ಇವ್ರಿಗೆ BP ಅಥವಾ ಶುಗರ್ ಬರೋ ಸಾಧ್ಯತೆಗಳು ಇದೆ. ಈ ರೀತಿಯ ಸಮಸ್ಯೆಗಳನ್ನ ಇವರು ಎದುರಿಸ್ತಾ ಇರ್ತಾರೆ, ನೀವು ನೋಡ್ಬೋದು. ಆಮೇಲೆ ಇವ್ರಿಗೆ ಭಯ, ಆಮೇಲೆ ನಾಚಿಕೆ, ತುಂಬಾ ನಾಚಿಕೆ ಪಡೋದು, ಭಯ ಅಂತ ತುಂಬಾನೇ ಇದಾಗ್ತಾರೆ. ಆಮೇಲೆ ಇವರು ತುಂಬಾ ಸಾಫ್ಟ್ ವ್ಯಕ್ತಿ, ತುಂಬಾ ಸಾಫ್ಟ್, ಸಾಧು ತರ. ಈ ತರ ವ್ಯಕ್ತಿತ್ವನ ನಂಬರ್ 2 ಯಾರು ಉಪಯೋಗ ಮಾಡ್ತಾರೋ ಅವರ ಒಂದು ಜೀವನದಲ್ಲಿ ನಾವು ನೋಡ್ಬೋದು. ಇದರ ಈ ರೀತಿ ಸಮಸ್ಯೆಗಳಿಂದ ಇರುವಂತ ವ್ಯಕ್ತಿಗಳು ಯಾರಾದ್ರೂ ಗ್ರೂಪ್ ಅಲ್ಲಿ ಇದ್ರೆ, ಹೌದು ನನ್ನ ಲೈಫ್ ಅಲ್ಲಿ ಈ ತರ ಸಮಸ್ಯೆಗಳು ಅನುಭವಿಸ್ತಾ ಇದ್ದೀನಿ, ಈ ತರ ಎಲ್ಲ ನನ್ಗೆ ಆಗ್ತಾ ಇದೆ ಅಂತ ಯಾರಾದ್ರೂ ಇದ್ರೆ ಚಾಟ್ ಬಾಕ್ಸ್ ಹಾಕಿ, ಚಾಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ಎಸ್ ಅಂತ ಟೈಪ್ ಮಾಡಿ ಹಾಕಿ. ಎಸ್ ವೀರೇಶ್ ಅವರು ಎಸ್ ಅಂತ ಕಳಿಸಿದ್ದಾರೆ. ಶಿವಲಿಂಗಮ್ಮ, ವೀರೇಶ್ ಅವರು ತುಂಬಾ ಪ್ರಾಬ್ಲಮ್ಸ್ ಇದೆ ಸರ್ ಕಳಿಸಿದ್ದಾರೆ. ಮಂಜುನಾಥ್ ಎಂ ಅವರು ಸಹ ಎಸ್ ಅಂತ ಕಳಿಸಿದ್ದಾರೆ. ತುಂಬಾ ಜನ ಕಳಿಸ್ತಾ ಇದ್ದೀರಾ. ನಾನು ಸ್ವಲ್ಪ ಬೇಗನೆ ಹೇಳ್ತೀನಿ. ಈಗ ಆಲ್ರೆಡಿ ಗೊತ್ತಾಗಿದೆ. ಒಂದು ನಿಮಿಷ. ನಂಬರ್ 8, ನಂಬರ್ 4, ನಂಬರ್ 2 ಏನೆಲ್ಲ ನಿಮ್ ಲೈಫ್ ಅಲ್ಲಿ ಅನುಭವಿಸ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಎಲ್ಲ ಶೇರ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಈಗ ನೆಕ್ಸ್ಟ್ ನಂಬರ್ಗೆ ಬರ್ಬೇಕಂತ ಅನ್ಕೊಂತೀನಿ. ತುಂಬಾ ಅಂದ್ರೆ ಕ್ರಿಟಿಕಲ್ ಆಗಿ ಇರ್ತಕ್ಕಂಥದ್ದು ನಂಬರ್ಗಳನ್ನ ನಾನು ಹೇಳಿದ್ದೀನಿ, 824 ಅಂತ. ಅದಾದ ನಂತರ ಮತ್ತೊಂದು ನಂಬರ್ ಇದೆ. ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ ನಂಬರ್ 7 ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ 7 ಅಂತ ಬರ್ತಾ ಇದ್ರೆ ಅವರು ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಕಳಿಸಿ, ನಂಬರ್ 7 ಅಂತ ಟೈಪ್ ಮಾಡಿ. ರಂಗಸ್ವಾಮಿ 7. ಓಕೆ, ಮತ್ತೆ ಯಾರಿದ್ದೀರಾ ಅಂತ ನೋಡಿ ಟೋಟಲ್ ಮಾಡಿ. ಕನ್ಫ್ಯೂಷನ್ ಬೇಡ, ಆರಾಮವಾಗಿ ಚೆಕ್ ಮಾಡಿ. ಸವಿತಾನವರು ಅವರು ಸಹ 7 ಅಂತ ಕಳಿಸಿದ್ದಾರೆ. ಸ್ವಾಮಿ ಅವರೇ ಟೋಟಲ್ ನಂಬರ್ 5, ಅದು ನೆಕ್ಸ್ಟ್ ನಾನು ಹೇಳ್ತೀನಿ. ಈಗ ನಾನು ನಂಬರ್ 7 ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಅದು ನೆಕ್ಸ್ಟ್ ಒಂದೇ ಹಂತವಾಗಿ ಫಸ್ಟ್ ನಾವು ಯೂಸ್ ಮಾಡ್ತಾ ಇರೋ ಮೊಬೈಲ್ ನಂಬರ್ ಇಂದ ಏನೆಲ್ಲ ಅನುಕೂಲಗಳು ಅನಾನುಕೂಲಗಳು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋಣ, ಒಂದೊಂದೇ ತಿಳ್ಕೊಳ್ಳೋಣ. ಆದ್ರೆ ಈಗ ಎಸ್ ಶಶಿಕಲಾ ಅನ್ನೋರು ಕೇತು ಅಂತ ಆಗ್ತದೆ. ಗುಡ್, ತಿಳ್ಕೊಳೋಣ. ಈಗ ಮೊದಲನೇದಾಗಿ ಅನಾನುಕೂಲಗಳು ಏನು ಅನ್ನೋದ್ರ ಬಗ್ಗೆ ವಾಯ್ಸ್ ಜೋರಾಗಿ ಕೇಳಿಸ್ತಾ ಇಲ್ಲ ಅಂತ ಕಳಿಸಿದ್ದಾರೆ. ಓಕೆ, ಕೇಳಿಸಿದ್ಯಲ್ವಾ? ವಾಯ್ಸ್ ಕೇಳಿಸ್ತಿದಿಲ್ಲ? ಥ್ಯಾಂಕ್ ಯು. ಈಗ ಯಾರ ಮೊಬೈಲ್ ಅಲ್ಲಿ ನಂಬರ್ 7 ಟೋಟಲ್ ಮಾಡಿದಾಗ ನಂಬರ್ 7 ಅಂತ ಇದೆಯೋ, ಒಟ್ಟು ಕೂಡಿಸಿದಾಗ ನಂಬರ್ 7 ಅಂತ ಬಂದ್ರೆ ಅದು ಕೇತು.
ಸೊ ಕೇತು ಅಂದಾಗ ನಂಬರ್ 7 ಕೇತು ಅಲ್ವಾ, ಅದು ನಾಟ್ ಗುಡ್. ಈ ನಂಬರ್ನ ನೀವು ಚೇಂಜ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀನಿ. ಈಗಾಗ್ಲೇ ನಂಬರ್ 7 ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರೋ ಕೆಲವನ್ನ ವಿಚಾರಗಳನ್ನ ಅವರು ಒಳಗಡೆನೆ ಇಟ್ಕೊಂಡಿರ್ತಾರೆ. ತುಂಬಾ ಸೀಕ್ರೆಟ್ ಮೈಂಟೆನೆನ್ಸ್ ಮಾಡ್ತಾರೆ ಅವರು. ನಂಬರ್ 7 ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರೋ ಅದು ನೀವು ಗಮನಿಸ್ಬೋದು, ನೋಡ್ಬೋದು. ಒಳಗಡೆನೆ ಕೆಲವನ್ನ ಇಟ್ಕೊಂಡಿರ್ತಾರೆ. ತುಂಬಾ ಸೀಕ್ರೆಟ್ ಮೈಂಟೈನ್ ಮಾಡ್ತಾರೆ ಅವರು, ಯಾರಿಗೂ ಹೇಳ್ಕೊಳ್ಳಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಇವ್ರಿಗೆ ಕನ್ಫ್ಯೂಷನ್ ಮೈಂಡ್. ಈ ನಂಬರ್ ಯೂಸ್ ಮಾಡ್ತಕ್ಕಂಥ ವ್ಯಕ್ತಿಗಳು ಕನ್ಫ್ಯೂಷನ್ ಮೈಂಡ್ ವ್ಯಕ್ತಿ ಆಗಿರ್ತಾರೆ. ಇವರಲ್ಲಿ ಸ್ಪಷ್ಟತೆ ಇರಲ್ಲ, ಆಲೋಚನೆಗಳನ್ನ ಬದಲಾವಣೆ ಮಾಡೋದು, ಈ ರೀತಿಯ ವ್ಯಕ್ತಿಗಳನ್ನ ನಾವು ನೋಡ್ಬೋದು. ಎಕ್ಸ್ಪೆಷಲಿ ಇವರು ಓವರ್ ಥಿಂಕ್ ಮಾಡೋದು. ಮುಂದಾಲೋಚನೆ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೋದು ಅನ್ನುವಂತ ಜಾಸ್ತಿ ಮುಂದಾಲೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಈ ನಂಬರ್ ಅಲ್ಲಿ ನೋಡ್ಬೋದು. ತುಂಬಾನೇ ಡಿಸಪಾಯಿಂಟ್ ಆಗ್ತಾರೆ, ಹತಾಶ ಆಗ್ತಾರೆ. ತುಂಬಾನೇ ಹತಾಶ ಆಗುವಂತ ವ್ಯಕ್ತಿತ್ವನ ನಾವು ನೋಡ್ಬೋದು. ಆಮೇಲೆ ಒಬ್ಬಂಟಿಗರಾಗಿರುವಂತದನ್ನು ಸಹ ನೋಡ್ಬೋದು. ಇವರಲ್ಲಿ ಮತ್ತೊಂದು ಏನ್ ವಿಷಯ ಇರುತ್ತಂದ್ರೆ, ಎಲ್ಲ ಇದ್ರೂ ಕೂಡ ಅವ್ರು ಅನ್ಕೊಂತಾರೆ ಯಾರು ಇಲ್ಲ, ನನ್ಗೆ ಯಾರು ಇಲ್ಲ ಅನ್ಕೊಂತಾರೆ. ಎಲ್ರೂ ಇರ್ತಾರೆ, ಆದ್ರೂ ಯಾರು ಇಲ್ಲ. ನನ್ ಪ್ರೀತಿ ಮಾಡೋರು ಇಲ್ಲ ಅಂತಾನು ಸಹ ಯೋಚನೆ ಮಾಡ್ತಾರೆ. ಅದ್ಯಾರೇ ಆಗಿರ್ಲಿ, ನನ್ನ ತಂದೆ ತಾಯಿ ಪ್ರೀತಿ ಮಾಡಲ್ಲ, ನನ್ನ ಹೆಂಡತಿ ಪ್ರೀತಿ ಮಾಡಲ್ಲ, ನನ್ನ ಗಂಡ ಪ್ರೀತಿ ಮಾಡಲ್ಲ, ನನ್ನ ಮಕ್ಕಳು ಪ್ರೀತಿ ಮಾಡಲ್ಲ, ನನ್ನ ಅತ್ತೆ ಮಾವ ನನ್ನನ್ನು ಪ್ರೀತಿ ಮಾಡಲ್ಲ. ಈ ರೀತಿಯ ಒಂದು ಸಮಸ್ಯೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ನಂಬರ್ 7 ಟೋಟಲ್ ಅವ್ರ ಮೊಬೈಲ್ ನಂಬರ್ಸ್ ಟೋಟಲ್ ಮಾಡಿದಾಗ ನಂಬರ್ 7 ಯಾರು ಬರುತ್ತೋ ಈ ರೀತಿಯ ಸಮಸ್ಯೆಗಳನ್ನ ನಾವು ನೋಡ್ಬೋದು. ಅರ್ಥ ಆಯ್ತಲ್ವಾ? ಈ ರೀತಿಯ ಸಮಸ್ಯೆ ಯಾರ್ದಾದ್ರೂ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಕಳಿಸಿ. ಎಸ್, ನನ್ನ ಲೈಫ್ ಅಲ್ಲಿ ನಂಬರ್ 7 ಇದೆ, ಟೋಟಲ್ ಮಾಡಿದಾಗ ನಾನು ಈ ರೀತಿಲಿ ಸಮಸ್ಯೆಗಳನ್ನ ನಾವು ನೋಡ್ತಾ ಇದೀವಿ ಅನ್ನೋರು ಯಾರಾದ್ರೂ ಇದ್ರೆ ಖಂಡಿತವಾಗಿ ಕಳಿಸಿ. ಸವಿತಾ ಎಸ್ ಅಂತ ಕಳಿಸಿದ್ದಾರೆ. ಆಮೇಲೆ ಇವ್ರದ್ದು ಇನ್ನೊಂದೇನ್ ವಿಷಯ ಅಂದ್ರೆ, ಇವರು ದುಡ್ಡು ಮಾಡೋದು ವಿಷಯದಲ್ಲಿ ತುಂಬಾ ಕಷ್ಟಪಡ್ತಾರೆ ಇವರು. ಆಕ್ಚುಲಿ ಇನ್ನೊಂದು ವಿಷಯ ನಾನು ಹೇಳ್ಬೇಕಾಯ್ತದೆ, ದುಡ್ಡು ಮಾಡೋದ್ರಲ್ಲಿ ತುಂಬಾ ಕಷ್ಟಪಡ್ತಾರೆ. ಮತ್ತೆ ಸಂಬಂಧಗಳಲ್ಲಿ ರಿಲೇಶನ್ಶಿಪ್ ಅಂತ ಹೇಳ್ತೀವಲ್ವಾ, ರಿಲೇಶನ್ಶಿಪ್ ಅಲ್ಲಿ ಅಷ್ಟು ಚೆನ್ನಾಗಿ ಇಟ್ಕೊಂಡಿರಲ್ಲ. ಆಮೇಲೆ ಇಂಥವ್ರು ಸಂಬಂಧಗಳ ಜೊತೆಲಿ ಮದ್ವೆ ಆಗಿದ್ರು ಸಹ ಮದ್ವೆ ಸಮಸ್ಯೆಗಳನ್ನು ಇವ್ರು ಎದುರಿಸ್ತಾ ಇದ್ದಾರೆ. ಅದನ್ನು ಸಹ ನೀವು ನೋಡ್ಬೋದು. ಈ ನಂಬರ್ 7 ಅಲ್ಲಿ ಈ ರೀತಿಯಲ್ಲಿ ಇಶ್ಯೂಸ್ ಇದ್ದಾಗ ಅವರು ಈ ರೀತಿಯ ಮದುವೆ ಆದ ನಂತರ ಮದುವೆ ಸಮಸ್ಯೆಗಳನ್ನ ನೋಡ್ತಿರ್ಬೋದು. ಏನಪ್ಪಾ, ನಾನು ಮದುವೆ ಆಗ್ಬಿಟ್ಟಿದೀನಿ, ನಂಗೆ ಸಮಸ್ಯೆ ಬಂದ್ಬಿಟ್ಟಿದೆ, ಹಂಗಾದ್ರೆ ಲೈಫ್ ಮುಂದೆ ಹೆಂಗೋ ಅನ್ನೋದ್ರ ಬಗ್ಗೆ ಏನು ಬೇಡ. ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಖಂಡಿತ ಪರಿಹಾರ ಇದೆ. ಆಮೇಲೆ ಎಕ್ಸ್ಪೆಷಲಿ ಏನು ಅಂದ್ರೆ, ಇವರೆಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ನ ನೋಡ್ತಾ ಇರ್ತಾರೆ. ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ ಇವ್ರಿಗೆ. ಆಮೇಲೆ ಮನಿ ಇಶ್ಯೂಸ್ ನ ತುಂಬಾ ಫೇಸ್ ಮಾಡ್ತಾ ಇರ್ತಾರೆ. ಇವ್ರು ನೋಡ್ಬೋದು, ಮನಿ ಇಶ್ಯೂಸ್ ಆಗಿರ್ಲಿ, ಫ್ಯಾಮಿಲಿ ಇಶ್ಯೂಸ್ ಆಗಿರ್ಲಿ, ಈ ರೀತಿಯ ಒಂದು ಪ್ರಾಬ್ಲಮ್ಸ್ ನ ಇವ್ರು ಫೇಸ್ ಮಾಡ್ತಿರ್ತಾರೆ. ಅದನ್ನ ನೀವು ಗಮನಿಸ್ಬೋದು. ಎಸ್, ತುಂಬಾ ಜನ ಕಳಿಸ್ತಿದ್ದಾರೆ. ಪದ್ಮ, ಪೂರ್ಣಿಕಾ ನಂಬರ್ 7, ಅವ್ರ ಮಗಂದು 7 ಅಂತ ಹೇಳ್ತಿದ್ದಾರೆ. ಎಸ್, ಹೌದು, ಈ ರೀತಿ ಸಮಸ್ಯೆಗಳನ್ನ ನಾವು ನೋಡ್ಬೋದು. ಅವ್ರ ಲೈಫ್ ಅಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ನ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ತುಂಬಾ ಜನ ಕಾಮೆಂಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನೋಡಿ, ಮುಕ್ತವಾಗಿ ನಿಮ್ಮ ವಿಚಾರವನ್ನ ಶೇರ್ ಮಾಡಿ, ಅದಕ್ಕೆ ಪರಿಹಾರ ಖಂಡಿತವಾಗ್ಲೂ ಇರುತ್ತೆ. ನಾನು ವಿಡಿಯೋನ ಯಾಕೆ ಆನ್ ಮಾಡ್ಕೊಳ್ಳಿ ಅಂದ್ರೆ, ಒಂದು ಎನರ್ಜಿ ಇರುತ್ತೆ, ಮುಕ್ತವಾಗಿ ತಿಳ್ಕೊಬಹುದು, ಮುಖ ಪರಿಚಯ ಆಗುತ್ತೆ. ಸಾಕಷ್ಟು ವಿಚಾರಗಳು ಈ ಸುಂದರವಾದಂತ ವೇದಿಕೆಯಲ್ಲಿ ಉಚಿತ ಕಾರ್ಯಾಗಾರ ಕೊಡ್ತಾರೆ. ನಾವೆಲ್ಲ ಕಲಿಬೇಕಾದ್ರೆ ಎಷ್ಟೋ ದುಡ್ಡು ಕೊಟ್ಟು ಕಲಿತಾ ಇದ್ವಿ, ತುಂಬಾ ದುಡ್ಡು ಕೊಟ್ಟು ಕಲಿತಾ ಇದ್ವಿ. ಆದ್ರೆ ನನಗೊಂದು ಆಸೆ, ಇದು ಮೈ ಫ್ಯಾಮಿಲಿ, ನನ್ನ ಕುಟುಂಬದಲ್ಲಿ ತುಂಬಾ ಜನ ಇದ್ದಾರೆ. ನನ್ನ ಒಂದು ಸೇವಾ ಮನೋಭಾವ ಇಟ್ಕೊಂಡು ಎಲ್ಲರ ಲೈಫ್ ಅಲ್ಲಿ ಬದಲಾಯಿಸ್ಕೊಬೇಕು, ಅವ್ರ ಲೈಫ್ ಎಷ್ಟು ಚೆನ್ನಾಗಿ ಆಗ್ಬೇಕು ಅನ್ನೋದ್ರ ಬಗ್ಗೆ
ಒಂದು ಸುಂದರವಾದಂತ ವೇದಿಕೆಯಲ್ಲಿ ನಾನು ಒಂದು ಕಾರ್ಯಾಗಾರನ ಕೊಡ್ಬೇಕಂತ ಗುರುಗಳನ್ನ ಎಲ್ಲ ಮಾಸ್ಟರ್ಸ್ನ ಕೇಳಿದಾಗ ಅವರು ನನಗೆ ಇದೊಂದು ಒಂದು ಅವಕಾಶನ ಕೊಟ್ಟಿದ್ದಾರೆ. ಸೊ ಅಂತ ಒಂದು ಸುಂದರವಾದಂತ ವೇದಿಕೆಯಲ್ಲಿ ಇಷ್ಟೆಲ್ಲ ನಿಮ್ಗೆ ಉಚಿತ ಕಾರ್ಯಾಗಾರ ಕೊಟ್ಟಂತ ಸಂದರ್ಭದಲ್ಲಿ ನೆಕ್ಸ್ಟ್ ಅದನ್ನ ಯಾವ ರೀತಿ ತಗೊಬೇಕು, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಈಗ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಾಗಿದೆ, ನಂಬರ್ 7 ಇಂದ ನನ್ನ ಲೈಫ್ ಅಲ್ಲಿ ಈ ರೀತಿ ಸಮಸ್ಯೆಗಳನ್ನ, ಫ್ಯಾಮಿಲಿ ಇಶ್ಯೂಸ್, ರಿಲೇಶನ್ಶಿಪ್ ಇಶ್ಯೂಸ್, ಮನಿ ಇಶ್ಯೂಸ್, ತುಂಬಾ ಓವರ್ ಥಿಂಕ್ ಮಾಡ್ತೀನಿ, ಡಿಸ್ಟರ್ಬ್ ಆಗ್ತೀನಿ, ತುಂಬಾ ಒಳಗಡೆನೆ ಕನ್ಫ್ಯೂಷನ್ ಮೈಂಡ್ ಇರುತ್ತೆ. ಈ ರೀತಿ ಸಮಸ್ಯೆಗಳನ್ನೆಲ್ಲ ನೀವು ನೋಡ್ತಾ ಇದ್ದೀರಾ, ನಿಮ್ಗೆಲ್ಲ ಇದೆಲ್ಲ ಅರ್ಥ ಆಗಿದೆ. ಸೊ ಅಲ್ಲಿಗೆ ನಂಬರ್ 7 ಇಂದ ಈ ರೀತಿ ಪ್ರಾಬ್ಲಮ್ ನ, ನೀವು ಇಶ್ಯೂಸ್ ನ ನೋಡ್ತಾ ಇರೋದ್ರಿಂದ ನಿಮ್ ಲೈಫ್ ಅಲ್ಲಿ ಇದನ್ನ ಅನುಭವಿಸ್ತಾ ಇದ್ದೀರಾ. ಈಗ ನೆಕ್ಸ್ಟ್ ನಂಬರ್ 9 ನೋಡಿ, ಯಾರೆಲ್ಲ ಮೊಬೈಲ್ ನಂಬರ್ನ ಕೌಂಟ್ ಮಾಡಿದಾಗ, ಕೂಡಿಸಿದಾಗ ನಿಮ್ಮ ನಂಬರ್ 9 ಬರ್ತಾ ಇದೆಯಾ ಅಂತ ತಿಳಿಸಿ. ಖಂಡಿತವಾಗ್ಲೂ ನಂಬರ್ 4 ಸಮಸ್ಯೆಗೆ ಖಂಡಿತವಾಗ್ಲೂ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ, ಅದನ್ನ ನಾನು ನೋಡಿದಾಗ ಖಂಡಿತವಾಗ್ಲೂ ಅದಕ್ಕೆ ಏನು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ತಿಳಿಸ್ತೀನಿ. ಚಾಟ್ ಬಾಕ್ಸ್ ಅಲ್ಲಿ ಖಂಡಿತವಾಗ್ಲೂ ನಿಮ್ಮ ಮೊಬೈಲ್ ನಂಬರ್ನ ಕಂಪಲ್ಸರಿ ಹಾಕಿ. ನಿಮ್ಗೆ ಏನಾದ್ರೂ ಸಮಸ್ಯೆ ಇದೆ ಅಂತಂದಾಗ ಗ್ರೂಪ್ ಅಲ್ಲಿ ತುಂಬಾ ಜನ ಇದ್ದಾರೆ, ಅವ್ರನ್ನ ಭೇಟಿಯಾಗಿ ಅಶ್ವಿನಿ ಮೇಡಮ್ ಎಲ್ರು ಇದ್ದಾರೆ, ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ. ನಾನು ನಿಮ್ಗೆ ಏನ್ ಸಮಸ್ಯೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ, ಯಾಕಂದ್ರೆ ಎಲ್ರು ಯೂಸ್ ಮಾಡ್ತಾ ಇದ್ದೀರಾ ನಂಬರ್ 4, ಪ್ರತಿಯೊಬ್ರು ಯೂಸ್ ಮಾಡ್ತಾ ಇರ್ತೀರಾ ಅನ್ಕೊಡಿ. ಆದ್ರೆ ಒಬ್ಬೊಬ್ರಿಗೂ ಒಂದೊಂದ್ ರೀತಿ ಸಮಸ್ಯೆ ಇರುತ್ತೆ, ಎಲ್ರಿಗೂ ಒಟ್ಟಿಗೆ ಹೇಳೋದಕ್ಕಾಗಲ್ಲ. ಸಮಸ್ಯೆ ಅಂತ ಬಂದಾಗ ಅದಕ್ಕೆ ಕೆಲವು ಚಾರ್ಜಸ್ ಇರುತ್ತೆ, ಯಾಕಂದ್ರೆ ಗುರು ಕಾಣಿಕೆ ಅನ್ನೋದು ಒಂದು ಬಹಳ ಮುಖ್ಯ ಇರುತ್ತೆ. ಇದು ಉಚಿತ ಕಾರ್ಯಾಗಾರದಲ್ಲಿ ಏನೆಲ್ಲ ನಿಮ್ ಸಮಸ್ಯೆ ಇದೆ, ಅನಾನುಕೂಲಗಳು ಆಗ್ತಾ ಇದೆ ನಿಮ್ ಲೈಫ್ ಅಲ್ಲಿ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ನೆಕ್ಸ್ಟ್ ಹೋಗ್ತಾ ನೆಕ್ಸ್ಟ್ ತಿಳಿಸೋಣ. ಈಗ ರೇಣುಕಾ ದೇವಿ ನಂಬರ್ 9. ಸೊ ಅವ್ರೇನು ಮೊಬೈಲ್ ನಂಬರ್ ಯೂಸ್ ಮಾಡ್ತಿದಾರೋ ಆ ಟೋಟಲ್ ನಂಬರ್ 9 ಅಂತ ಹೇಳಿದ್ದಾರೆ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಎಸ್ ನನ್ನ ಮೊಬೈಲ್ ನಂಬರ್ ಕೂಡಿಸಿದಾಗ ನಂಬರ್ 9 ಬರ್ತಾ ಇದೆ ಸರ್ ಅಂತ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಎಸ್ ಶೇರ್ ಮಾಡ್ತಿದ್ದಾರೆ. ನಂಬರ್ 3 ಹರೀಶ್, ಖಂಡಿತವಾಗ್ಲೂ ಟೋಟಲ್ ನಂಬರ್ 3 ಇದೆ. ನೆಕ್ಸ್ಟ್ ನಾನು ತಿಳಿಸ್ತೇನೆ, ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ನಿಮ್ಮ ಟೋಟಲ್ ನಂಬರ್ 9 ಬಂದಾಗ ಶಿವರಾಮ್ 8, ಅದ್ರ ಬಗ್ಗೆ ನಾನು ಹೇಳಿದ್ದೀನಿ. ನೆಕ್ಸ್ಟ್ ಏನನ್ನೋದ್ರ ಬಗ್ಗೆ ತಿಳಿಸಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಪ್ರೇಮ್ ಕುಮಾರಿ, ನನ್ನ ನಂಬರ್ ಈಗ ಹೇಳಿ. ಸುಚಿತ್ರಾ 4 ತಿಳಿಸಿದೀವಿ, ಸುಚಿತ್ರಾ ಮೇಡಮ್ ತಿಳಿಸಿದೀವಿ. ನಂಬರ್ 4 ಯೂಸ್ ಮಾಡೋದ್ರಿಂದ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸಿದೀನಿ. ಸೊ ಈಗ ನೆಕ್ಸ್ಟ್ ನಂಬರ್ 9ಗೆ ಹೋಗೋಣ. ನಿಮ್ಮ ಮೊಬೈಲ್ ನಂಬರ್ 9 ಅಂದ್ರೆ ಮಂಗಳ. ಸೊ ನಿಮ್ಮ ಮೊಬೈಲ್ ನಂಬರ್ ಒಟ್ಟು ಕೂಡಿಸಿದಾಗ ಯಾರ ಮೊಬೈಲ್ ನಂಬರ್ ನಲ್ಲಿ 9 ಇದೆಯೋ ಅವರು ಈ ನಂಬರ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಆಮೇಲೆ ಇನ್ನೊಂದೇನಂದ್ರೆ, ಈ ನಂಬರ್ ಕೆಲವ್ರಿಗೆ ಮಾತ್ರ ಮ್ಯಾಚ್ ಆಗುತ್ತೆ. ಸೊ ನಾನು 9 ವಿಷಯದಲ್ಲಿ ಹೇಳ್ತಾ ಇರೋದು. ಏನ್ ಸರ್ ಎಲ್ರು 9 ಅಂದ್ರೆ ಅದೃಷ್ಟ ಸಂಖ್ಯೆ, ಒಳ್ಳೆ ನಂಬರ್ ಎಲ್ಲ ಹೇಳ್ತಾರೆ ಅಂತ ಹೇಳ್ತಾರೆ. ಖಂಡಿತವಾಗ್ಲು ಇಲ್ಲ ಅಂತ ಹೇಳಿ, ಅದಕ್ಕೋಸ್ಕರ ನಾನು ಹೇಳಿದ್ದು ಈ ಮೊಬೈಲ್ ನಂಬರ್ 9 ಇದೆಯಲ್ಲ, ಈ ಮೊಬೈಲ್ ನಂಬರ್ 9 ಕೆಲವರಿಗೆ ಮ್ಯಾಚ್ ಆಗುತ್ತೆ, ಇನ್ನ ಕೆಲವರಿಗೆ ಮ್ಯಾಚ್ ಆಗಲ್ಲ. ಹೇಗೆ ಅಂದ್ರೆ ಅವರ ಹುಟ್ಟಿದ ದಿನಾಂಕ, ತಿಂಗಳು, ಅವರ ಇಯರ್ ಏನು ಇಸ್ವಿ ಅಂತ ಹೇಳ್ತೀವೋ ಅದರ ಒಂದು ಮ್ಯಾಚಿಂಗ್ ಮಾಡ್ತಾ ಆ ಒಂದು ಟೋಟಲ್ ಸಂಖ್ಯೆ ಮ್ಯಾಚ್ ಆಗ್ತವೋ ಇಲ್ಲ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ತಾ, ಕೆಲವ್ರಿಗೆ ಮಾತ್ರ ಈ ನಂಬರ್ 9 ಅವ್ರಿಗೆ ಯೂಸ್ ಆಗುವಂತ ಸಾಧ್ಯತೆಗಳಿರ್ತವೆ. ಇನ್ನು ಕೆಲವ್ರಿಗೆ ಅದು ಯೂಸ್ ಆಗಲ್ಲ. ಏನಪ್ಪಾ ನಾನು ಟೋಟಲ್ ನಂಬರ್ ಮಾಡಿದ್ರೆ 9, ಇದರಿಂದ ಏನು ನನ್ಗೆ ಅನುಕೂಲ ಆಗ್ತಾ ಇಲ್ಲ, ಎಲ್ಲವೂ ಅನ್ಕೊಳ್ಳೋ ತರನೇ ಬೇರೆ ಇದೆ, ಇದು ವಿರುದ್ಧವಾಗಿದೆ ಅಂತಾನೆ ನೀವು ನೋಡ್ಬೋದು. ಆಮೇಲೆ ಇನ್ನೊಂದು ಏನಂದ್ರೆ ನಂಬರ್ 9 ಈಗ ಹೇಳ್ತೀನಿ, ಕೆಲವ್ರಿಗೆ ಅದು ಯೂಸ್ ಆಗುತ್ತೆ, ಮ್ಯಾಚ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಈಗ ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ ನಂಬರ್ 9 ಅಂತ ಬಂದ್ರೆ ಸಿಕ್ಕಾಪಟ್ಟೆ ಕೋಪ ಇರುತ್ತೆ ಅವ್ರಿಗೆ. ನೀವು ಅಬ್ಸರ್ವ್ ಮಾಡಿ, ಈಗ ಗೊತ್ತಾಗ್ತಾ ಇದೆ ನಿಮ್ಗೆ. ಎಸ್ ನನ್ನ ಮೊಬೈಲ್ ನಂಬರ್ 9 ಆಗಿರೋದ್ರಿಂದ ನನಗೆ ಕೋಪ ಬರ್ತಾ ಇದೆ. ಆಮೇಲೆ ಅವರು ಏನ್ ಹೇಳ್ತೀವಿ ಅಂದ್ರೆ ಆರ್ಗ್ಯುಮೆಂಟ್ಸ್ ಮಾಡ್ತಾರೆ, ತುಂಬಾನೇ ಆರ್ಗ್ಯುಮೆಂಟ್ಸ್ ಮಾಡ್ತಾರೆ, ತುಂಬಾ. ಅದನ್ನ ನೀವು ನೋಡ್ಬೋದು. ಸುಮಾ ಮಲ್ಲಿಕಾರ್ಜುನ್ ನಂಬರ್ 3 ತಿಳಿಸ್ತೀವಿ ಮೇಡಮ್, ಖಂಡಿತವಾಗ್ಲೂ ತಿಳಿಸ್ತೀವಿ.
ಪ್ರತಿಯೊಂದು ತಿಳಿಸ್ತೀವಿ, ಸಮಯ ಇದೆ, ತಿಳಿಸ್ತೀವಿ, ಏನ್ ತೊಂದ್ರೆ ಇಲ್ಲ. ಈಗ ಫಸ್ಟ್ ಏನಂದ್ರೆ ಈ ರೀತಿ ಸಮಸ್ಯೆಗಳಿರೋದ್ರ ಬಗ್ಗೆ ನಾವು ತಿಳಿಸ್ತೀವಿ, ಯಾಕೆಂದ್ರೆ ಇದೇ ಬಹಳ ಮುಖ್ಯ. ಈಗ ಹೇಳಿದೆ, ತುಂಬಾ ಅವರು ಸಿಕ್ಕಾಪಟ್ಟೆ ಕೋಪ ಇದೆ, ಇದೆಯಲ್ವಾ? ಯಾರಾದ್ರೂ ಈ ನಂಬರ್ ಟೋಟಲ್ 9 ಕೂಡಿಸಿದಾಗ ಅವ್ರ ಮೊಬೈಲ್, ಅವರ ಲೈಫ್ ಅಲ್ಲಿ ಈ ರೀತಿ, ಹೌದು ನಂಗೆ ತುಂಬಾನೇ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ತುಂಬಾನೇ ಆರ್ಗ್ಯುಮೆಂಟ್ಸ್ ಮಾಡ್ತೀನಿ, ತುಂಬಾನೇ ಅಗ್ರೆಸಿವ್ ನೇಚರ್ ಇರುತ್ತೆ ಇವ್ರಿಗೆ. ಆಮೇಲೆ ಇನ್ನೊಂದು ಏನ್ ವಿಷಯ ಅಂದ್ರೆ, ನೋಡಿ ರೇಣುಕ್ ಅವರು ಎಸ್ ಅಂತ ಕಳ್ಸಿದ್ದಾರೆ. ಓಕೆ, ಆಮೇಲೆ ತುಂಬಾ ಸಾಲ ಆಗುತ್ತೆ, ತುಂಬಾ ಸಾಲ ಆಗ್ಬಹುದು. ನಂಬರ್ 9 ಇರೋರು ತುಂಬಾ ಸಾಲ ಆಗ್ಬೋದು. ಆಮೇಲೆ ಲೋನ್, ಬ್ಯಾಂಕ್ ಲೋನು, ಪ್ರೈವೇಟ್ ಲೋನ್, ಈ ರೀತಿ ಲೋನ್ ಇಶ್ಯೂಸ್ ಆಗ್ಬೋದು. ಮತ್ತೆ ಇವ್ರಿಗೂ ಸಹ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಅಂದ್ರೆ ಅಪಘಾತ ಆಗುವಂತ ಚಾನ್ಸಸ್ ಇದೆ. ಅಪಘಾತ ಆಗುವಂತ ಚಾನ್ಸಸ್, ಇಂಜುರೀಸ್ ಆಗುವಂತ ಚಾನ್ಸಸ್ ಇವ್ರ ಲೈಫ್ ಅಲ್ಲಿ ನೋಡ್ಬೋದು. ಮತ್ತೆ ಇವರು ತುಂಬಾ ರೆಸ್ಟ್ಲೆಸ್ ಆಗೋದಿರ್ತಾರೆ. ಆಮೇಲೆ ಇವರ ಬ್ಲಡ್ ಇಶ್ಯೂಸ್ ಇವರಲ್ಲಿ ನಾವು ನೋಡ್ಬೋದು. ಈ ಟೋಟಲ್ ನಂಬರ್ 9 ಯಾರಿದಾರೋ ಅವರ ಒಂದು ದೇಹದಲ್ಲಿ ಬ್ಲಡ್ ಇಶ್ಯೂಸ್ ಸಮಸ್ಯೆಯನ್ನ ಆಗುವಂತದನ್ನ ನೋಡ್ಬೋದು. ಮತ್ತೆ ಇವರು ಎಲ್ಲಿ ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ರೆ ಅದನ್ನ ಸ್ಟಕ್ ಆಗಿರೋ ಸಾಧ್ಯತೆಗಳನ್ನ ನಾವು ಇವರಲ್ಲಿ ಗಮನಿಸಬಹುದು. ಈ ರೀತಿಯ ಸಮಸ್ಯೆಗಳು ಇವರಲ್ಲಿ ನಾವು ಗಮನಿಸಬಹುದು. ನಂಬರ್ 9 ಅಂದ್ರೆ ಕೆಲವ್ರಿಗೆ ಮಾತ್ರ ಸೀಮಿತ, ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಮಾತ್ರ ಸೀಮಿತ ಅಂತಾನೆ ಹೇಳ್ತೀನಿ. ಹೇಳಿ, ಈ ರೀತಿಯಲ್ಲಿ ಸಿಕ್ಕಾಪಟ್ಟೆ ಕೋಪ, ಮತ್ತೆ ಆರ್ಗ್ಯುಮೆಂಟ್ಸ್ ಸಿಕ್ಕಾಪಟ್ಟೆ ಮಾಡ್ತಾರೆ, ತುಂಬಾನೇ ರೆಸ್ಟ್ಲೆಸ್, ತುಂಬಾನೇ ಇಂಜುರೀಸ್, ಈ ರೀತಿಲಿ ಪ್ರಾಬ್ಲಮ್ ಆಗಿದೆ ನನ್ನ ಲೈಫ್ ಅಲ್ಲಿ, ಹೌದು ಈ ರೀತಿಲೆಲ್ಲ ನಾನು ಲೈಫ್ ಅಲ್ಲಿ ಎದುರಿಸ್ತಾ ಇದ್ದೀನಿ ಅನ್ನೋರು ಯಾರಾದ್ರೂ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಹಾಕಿ. ಎಸ್, ನನ್ನ ಲೈಫ್ ಅಲ್ಲಿ ಈ ತರ ಎಲ್ಲ ಎದುರಿಸ್ತಾ ಇದ್ದೀನಿ ನಾನು, ಯಾರಾದ್ರೂ ಇದ್ರೆ ಖಂಡಿತವಾಗ್ಲೂ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹ್ಯಾಂಡ್ ರೈಸ್ ಮಾಡಿದೀರಾ? ಅದ್ರ ಬಗ್ಗೆ ನಾನು ಆಮೇಲೆ ತಿಳಿಸಿ, 1 ನಿಮಿಷ. ಓಕೆ, ಎಸ್, ಮಂಜುಳಾ ಬಿ ಅವರು ಹಾಕಿದ್ದಾರೆ, ಎಸ್ ನನ್ನ ಲೈಫ್ ಅಲ್ಲಿ ಈ ತರ ಎಲ್ಲ ಪ್ರಾಬ್ಲಮ್ಸ್ ನಾನು ಫೇಸ್ ಮಾಡ್ತಾ ಇದ್ದೀನಿ ಅಂತ ಸಹ ಕಾಮೆಂಟ್ ಮಾಡ್ತಿದ್ದಾರೆ. ನೋಡಿ, ನಾನು ಹೇಳಿದೆ, ನಾನು ನಿಮ್ಗೆ ಯಾರೆಲ್ಲ ಈಗ ಏನು ನಂಬರ್ 4, ನಂಬರ್ 8 ಇದಂತೂ 100% ಯಾರ್ದಾದ್ರೂ ಟೋಟಲ್ ಮಾಡಿದಾಗ ಖಂಡಿತವಾಗ್ಲೂ ಚೇಂಜ್ ಮಾಡಿ. ನಂಬರ್ 4, 8 ಇದೆಯಲ್ಲ, ಇದು ಸಿಕ್ಕಾಬಟ್ಟೆ ನಿಮ್ಗೆ ಆ ರೀತಿ ಪ್ರಾಬ್ಲಮ್ಸ್ ನೀವು ನೋಡ್ತಾ ಇದ್ದೀರಾ, ಚೇಂಜ್ ಮಾಡ್ಕೊಳ್ಳಿ, ಬಹಳ ಒಳ್ಳೆಯದು. ಇದ್ರ ಜೊತೆಲಿ ನಂಬರ್ 2, ನಂಬರ್ 7 ಇದು ಸಹ ನೀವು ಚೇಂಜ್ ಮಾಡಿದ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ನಮ್ ಲೈಫಲ್ಲಿ ನಡೀತಾ ಇದೆ ಅಂದ್ರೆ ಚೇಂಜ್ ಮಾಡ್ಬೇಕಾದ್ರೆ ನಾವು ಹಿಂಗೆ ಇರ್ಬೇಕಾ? ಚೇಂಜ್ ಮಾಡ್ಬೇಕಲ್ಲ. ಚೇಂಜ್ ಮಾಡ್ಬೇಕಂದ್ರೆ ಎಸ್ ಅಂತೆಲ್ಲ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಟೈಪ್ ಮಾಡಿ, ಎಸ್ ನಾನು ಚೇಂಜ್ ಮಾಡ್ಬೇಕು, ನನ್ನ ಲೈಫಲ್ಲಿ ಈ ತರ ಇನ್ ಮುಂದೆ ಸ್ಟ್ರಗಲ್ ಇರಬಾರ್ದು, ಈ ತರ ನನ್ನ ಸಮಸ್ಯೆನ ನನಗ್ ನಾನೇ ಎಲ್ಲೋ ತಗೊಂತಾ ಇದೀನಿ, ಸುಮಾರು ವರ್ಷಗಳಿಂದ ನನ್ನ ನಂಬರ್ನ ಯೂಸ್ ಮಾಡ್ತಿದ್ದೀನಿ, ಎಸ್ ಪ್ರೇಮ್ ಕುಮಾರ್ ಎಸ್ ಎಸ್ ಅಂತ ಹಾಕ್ತಾ ಇದಾರೆ, ಸುಧಾ ಅವರು ಎಸ್ ಸರ್ ಅಂತಾನು ಕಳಿಸ್ತಾ ಇದಾರೆ, ಯಶೋಧ ಮೇಡಮ್ ಅವರು ಸಹ ಎಸ್ ಅಂತ ಕಳಿಸ್ತಾ ಇದಾರೆ, ಶಿವಮ್ಮ ಎಸ್ ಅಂತ ಕಳಿಸ್ತಾ ಇದಾರೆ, ಎಸ್ ಎಸ್ ಅಂತ ಕಳಿಸಿದ್ದಾರೆ, ಎಸ್ ಶಾರದಾ ಅವರನ್ನು ಸಹ ಎಸ್ ಅಂತ ಕಳಿಸಿದ್ದಾರೆ, ರೇಣುಕಾ ದೇವಿ ಎಸ್ ಸರ್ ಅಂತ ಅವ್ರನ್ನು ಕಳಿಸಿದ್ದಾರೆ. ಸೊ ಯೋಚನೆ ಮಾಡ್ಬೇಕಲ್ಲ, ನನ್ನ ಲೈಫ್ ಅಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇಟ್ಕೊಂಡು ಇಷ್ಟು ವರ್ಷಗಳಿಂದ, ಸುಮಾರು ವರ್ಷಗಳಿಂದ ನನ್ನ ಲೈಫ್ ಅಲ್ಲಿ ನಂದ ಎಸ್ ಸರ್ ಅಂತ ಕಳಿಸಿದ್ದಾರೆ. ಸುಮಾರು ವರ್ಷಗಳಿಂದ ನನ್ನ ಲೈಫ್ ಅಲ್ಲಿ ಇಷ್ಟೆಲ್ಲ ನನ್ನ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ದೀನಿ. ಎಸ್ ನಾನು ಹೆಂಗೆ, ಯಾವ ರೀತಿ ನಾನು ಸಮಸ್ಯೆಲಿ ಇದ್ದೀನಿ ಅನ್ನೋದನ್ನು ಎಲ್ಲೋ ಒಂದ್ ಕಡೆ ನಮ್ಗೆ ಅದು ಕನ್ಫ್ಯೂಷನ್ ಇರುತ್ತೆ. ಅಂದ್ರೆ ಈ ಸಂಖ್ಯೆ, ಈ ನಂಬರ್ ಅನ್ನೋದು ಅಷ್ಟು ಪವರ್ ಇರುತ್ತೆ, ಅಷ್ಟು ಎನರ್ಜಿನ ನಾವು ತಗೊಬೋದು, ನೋಡ್ಬೋದು, ಅದರಿಂದ ಅನುಭವ, ಎಕ್ಸ್ಪೀರಿಯನ್ಸ್ ಸಹ ನಾವು ಕಾಣ್ತೇವೆ. ಸರ್ ಇನ್ನು ಎಷ್ಟೊತ್ತಾಗುತ್ತೆ ಸರ್? ಇನ್ನೊಂದು ಯಾಕೆಂದ್ರೆ ಇನ್ನ ಒಂದು 4 ಮಾಸ್ಟರ್ಸ್ ಇಂದ ಅಭಿಪ್ರಾಯ ತಗೊಳಕ್ ಆಗುತ್ತೆ. ಯಾಕೆಂದ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋದಾದ್ರೆ ಇನ್ನೊಂದು ಸೆಷನ್ ತಗೋಬಹುದು ಸರ್? ಇಲ್ಲ, ಇನ್ನೊಂದು 5 ನಿಮಿಷ ಕೊಡ್ತೀನಿ ಲಾಸ್ಟ್. ಓಕೆ ಸರ್.
ಸೊ ಈ ರೀತಿ ಪ್ರಾಬ್ಲಮ್ ನೀವು ನಿಮ್ ಲೈಫ್ ಅಲ್ಲಿ ನೋಡ್ತಾ ಇರ್ತೀರಿ. ಕೊನೆಯದಾಗಿ ನಾವು ಕೊನೆ ಹಂತಕ್ಕೆ ಬರ್ತಾ ಇದ್ವಿ, ಟೈಮು ಬೇರೆ ಕಾರ್ಯಾಗಾರ ಇರೋದ್ರಿಂದ. ಕೊನೆಯದಾಗಿ ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ ಕೊನೆಯ ಅಕ್ಷರ 0 ಅಂತ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಕಳಿಸಿ. ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ, ಟೋಟಲ್ ಅಲ್ಲ, ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಕೊನೆ ನಂಬರ್ ಅಮೂಲ್ಯ, ಪ್ರಶಾಂತ್ ಎಸ್, ಸುಜಾತ ಎಸ್, ಎಸ್ ಸರ್. ಹಾ, ಸೊ ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ ನಾನು ಇಷ್ಟೊತ್ತು ಹೇಳಿದಂತ 4 ಆಗ್ಲಿ, 8 ಆಗ್ಲಿ, 9 ಆಗ್ಲಿ, 7 ಆಗ್ಲಿ, ಇವೆಲ್ಲವೂ ಪ್ಲಸ್ ಮಾಡಿ ಅಂತ ಹೇಳಿದೆ. ಆದ್ರೆ ಈಗ ಹೇಳ್ತಾ ಇರ್ತಕ್ಕಂಥ 0 ನಂಬರ್ ಇದೆಯಲ್ಲ, ಈ ನಂಬರ್ ಕೊನೆಯ ನಂಬರ್. ಈಗ ಲಾಸ್ಟ್ ನಂಬರ್ 150, 250, 310, ಈ ರೀತಿ ಕೊನೆಯ ನಂಬರ್ 0 ಇದೆಯಲ್ಲ, ನಂಬರ್ 10, ಟೋಟಲ್ ನಂಬರ್ 10 ಅಲ್ಲಿ ಕೊನೆಯ ಅಕ್ಷರ 0 ಅಂತ ಇದ್ರೆ, ನೀವೀಗ ಆಲ್ರೆಡಿ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಕಳಿಸ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಏನು ಕೊನೆ ಅಕ್ಷರ 0 ಅಂತ ಇದೆಯೋ ಅದು ನಿಮ್ಗೆ ತುಂಬಾನೇ ಇಂಪ್ಯಾಕ್ಟ್ ಬೀಳ್ತಾ ಇರುತ್ತೆ. ತುಂಬಾನೇ ಮೇಲೆ ಹೋಗ್ತಾ ಇರ್ತೀರಾ, ಮತ್ತೆ ಯಥಾಸ್ಥಿತಿ ಕೆಳಗಡೆ ಬರ್ತಾ ಇರ್ತೀರಾ. ಶಿವಮ್ಮ 9800 ಕೊನೆ ಅಕ್ಷರ 9800 ಇದ್ರೂ ಈ ರೀತಿ ಪ್ರಭಾವ ನೀವು ನೋಡ್ಬೋದು. ಈ ಕೊನೆ ಅಕ್ಷರ ಏನು 0 ಇದೆ, ಇದನ್ನ ಯೂಸ್ ಮಾಡ್ತಾ ಇದ್ರೆ ನೋಡ್ಬೋದು. ನೋಡಿ, ನಾನು ಹೇಳ್ತಾ ಇದ್ದೀನಲ್ವಾ, ನಂಬರ್ 0 ಇದ್ರೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಈ ರೀತಿ ಬರುವಂತ ಸಾಧ್ಯತೆಗಳನ್ನ ನೀವು ನೋಡ್ತಾ ಇರ್ತೀರಾ. ತುಂಬಾ ಲಾಸ್ ಆಗ್ತಾ ಇರೋದನ್ನು ನೀವು ಗಮನಿಸ್ತಾ ಇರ್ತೀರಾ. ಮತ್ತೆ ಈ 0 ಅಂತ ಅಂದಾಗ ಎಲ್ಲೋ ಒಂದ್ ಕಡೆ ಎಷ್ಟು ನೀವು ಶ್ರಮ ಪಟ್ರು ಕೊನೆಯದಾಗಿ ನಿಮ್ಗೇನಾಗುತ್ತೆ ಅಂದ್ರೆ 0 ಆಗಿ ಶೂನ್ಯವಾಗೇ ಉಳಿತೀರಾ ಅಲ್ವಾ. ಈಗ ನಿಮ್ಮ 0 ಪಕ್ಕದಲ್ಲಿ 1 ಅಂತ ಇದ್ರೆ 10% ಅದ್ರ ದುಪ್ಪಟ ಆಗುತ್ತೆ ನಿಮ್ದು. ಸೊ ಎಲ್ಲೋ ಒಂದ್ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಯ್ತು ಅಂತ ಕಾಣಿಸುತ್ತೆ. ಅದು ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆಯಾ? ಅವಾಗ್ಲೇ ಕಟ್ ಆಯ್ತು ಅಂತ ಕಾಣುತ್ತೆ. ಪರವಾಗಿಲ್ಲ, ಓಕೆ ಸರ್. ಸೊ ಈ ರೀತಿಲಿ ನಿಮ್ಮ ಒಂದು ಲೈಫ್ ಅಲ್ಲಿ ಈ ತರ ಎಲ್ಲ ಪ್ರಾಬ್ಲಮ್ ನ ನೀವು ಫೇಸ್ ಮಾಡೋದು ನೋಡ್ತಾ ಇರ್ತೀರಾ. ಈಗ ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ. ಎಸ್, ನನ್ನ ಲೈಫಲ್ಲಿ ಇಷ್ಟೆಲ್ಲ ಫೇಸ್ ಮಾಡ್ತಾ ಇರೋದ್ರಿಂದ, ಯಾಕಂದ್ರೆ ಸಮಯ ಸಾಕಷ್ಟು ಕಡಿಮೆ ಇದೆ. ಅದರಿಂದ ನಾನು ನೆಕ್ಸ್ಟ್ ಬೇರೆ ಕಾರ್ಯಾಗಾರ ಇರೋದ್ರಿಂದ ನಾನು ಇಷ್ಟನ್ನ ಹೇಳಿದೀನಿ. ಮುಂದಿನ ಒಂದು ಕ್ಲಾಸಸ್ ಅಲ್ಲಿ ಖಂಡಿತವಾಗ್ಲೂ ಇದಕ್ಕೆ ಪರಿಹಾರ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಸಹ ತಿಳಿಸ್ತೇನೆ. ಇದು ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವು ಹುಟ್ಟಿದ ದಿನಾಂಕದಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲಿ, ಅದು ಮೊಬೈಲ್ ನಂಬರ್ ಆಗಿರ್ಲಿ, ವಾಹನದ ವಿಚಾರವಾಗಿರ್ಲಿ, ಮನೆ ನಂಬರ್ಸ್ ವಿಚಾರದಲ್ಲಾಗಿರ್ಲಿ, ಎಲ್ಲಾ ವಿಚಾರದಲ್ಲೂ ಸಹ ನಾವು ಪರಿಶೀಲನೆ ಮಾಡ್ಕೊಬೇಕು. ಇದ್ರ ಬಗ್ಗೆ ಸ್ಪಷ್ಟವಾಗಿ ಯಾರು ಮಾಹಿತಿ ಕೊಡ್ತಾರೋ ಅವರೇ ನಿಜವಾದಂತಹ ಡಾಕ್ಟರ್, ರಿಯಲ್ ನ್ಯೂಮರಾಲಜಿಸ್ಟ್ ಅಂತ ಹೇಳೋದಕ್ಕೆ ಬಯಸ್ತೇನೆ. ಸೊ ಆದ್ರಿಂದ ಈ ರೀತಿ ಎಲ್ಲಾ ಸಮಸ್ಯೆಗಳಿಂದ ಸೂಕ್ತವಾದಂತ ಪರಿಹಾರನ ತಗೊಳ್ತಾ, ಖಂಡಿತವಾಗ್ಲೂ ಎಲ್ಲ ಒಂದು ಏನೆಲ್ಲ ನಿಮ್ಗೆ ಸಮಸ್ಯೆಗಳು ಇದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸಿದೀನಿ. ಈ ತಿಳಿಸಿರೋದಕ್ಕೆ ಪರಿಹಾರ ನೆಕ್ಸ್ಟ್ ಮುಂದಿನ ಗುರುಗಳು ಏನಾದ್ರು ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ಕೆಲವನ್ನ ತಿಳಿಸೋದಕ್ಕೆ ಬಯಸ್ತೀನಿ, ಖಂಡಿತವಾಗ್ಲೂ ತಿಳಿಸ್ತೀನಿ. ಸೊ ಅದ್ರ ಜೊತೆಲಿ ಇಷ್ಟೊತ್ತವರೆಗೂ ನೀವೆಲ್ಲ ಈ ಒಂದು ಕ್ಲಾಸ್ ನ ಅಟೆಂಡ್ ಮಾಡಿದೀರಾ. ನಿಮಗೆ ಒಂದು ಉಚಿತವಾದಂತ ಕೆಲವು ಕೋಡ್ಸ್ ಕೊಡ್ತೀನಿ. ಸೊ ಈ ಒಂದು ಕೆಲವು ಕೋಡ್ಸ್ ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಅದು ತುಂಬಾನೇ ನಿಮ್ ಲೈಫ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಈಗ ಬರ್ಕೊಳ್ಳಿ, ಅದು ನೋಟ್ಸ್ ಮಾಡ್ಕೊಳ್ಳಿ. ಸಹಜವಾಗಿ ಪ್ರತಿಯೊಬ್ಬರಿಗೂ ಅದು ಸಮಸ್ಯೆ ಇರುತ್ತೆ. ಏನು ಅಂದ್ರೆ,
ಯಾರಿಗೆಲ್ಲ ಜ್ವರ ಇರುತ್ತೆ, ಮಕ್ಕಳಿಗಾಗಿರ್ಲಿ ದೊಡ್ಡವ್ರಿಗಾಗಿರ್ಲಿ, ಆತರ ಏನಾದ್ರೂ ಜ್ವರ ಇಶ್ಯೂಸ್ ಇದ್ರೆ ನಾನು ಕೆಲವು ಹೀಲಿಂಗ್ ಕೋಡ್ಸ್ ಕೊಡ್ತಾ ಇದ್ದೀನಿ. ಸೊ ಈ ಹೀಲಿಂಗ್ ಕೋಡ್ಸು ನಿಮ್ಮ ಬ್ಲೂ ಪೆನ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ನೀವು ಎಲ್ಲಿ ಬೇಕಾದ್ರೂ ಬರ್ಕೊಳ್ಳಿ. ಬ್ಲೂ ಪೆನ್ ಅಲ್ಲಿ ಯಾರಿಗಾದ್ರೂ ಫೀವರ್ ಜ್ವರ ಬಂತು ಅಂದ್ರೆ ಒಂದು ಹೀಲಿಂಗ್ ಕೋಡ್ ಕೊಡ್ತೀನಿ. ಯಾಕಂದ್ರೆ ಬೆಳಗ್ಗೆಯಿಂದ ಇಲ್ಲಿವರೆಗೂ ಈ ಒಂದು ಕ್ಲಾಸ್ ನ ಅಟೆಂಡ್ ಮಾಡಿದೀರಾ. ಸೊ ನಿಮ್ಮೆಲ್ರಿಗೂ ಶುಭವಾಗ್ಲಿ, ಒಳ್ಳೇದಾಗ್ಲಿ. ಒಂದು ಒಳ್ಳೆ ವೇದಿಕೆಗೆ ಅವಕಾಶ ಕೊಟ್ಟಂತ ಗುರುಗಳಿಗೂ ಸಹ ನಾನು ಥ್ಯಾಂಕ್ ಯು ಹೇಳ್ತೀನಿ. ಜ್ವರ ಅಂತ ಯಾರಿಗಾದ್ರೂ ಇದ್ರೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬ್ಲೂ ಪೆನ್ ಅಲ್ಲಿ 7 4 4 6 2 3 9 ಈ ನಂಬರ್ನ ಬರ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಅಲ್ಲಿ ಬ್ಲೂ ಪೆನ್ ಅಲ್ಲಿ ಈ ರೀತಿ ಜ್ವರ ಅಂತ ಯಾರಿಗಾದ್ರೂ ಇದ್ರೆ ಈ ನಂಬರ್ನ ಬರ್ಕೊಳ್ಳಿ. ಮತ್ತೆ ಹೇಳ್ತೀನಿ, 7 4 4 6 2 3 9. ಸೊ ಇದನ್ನ ಕಂಟಿನ್ಯೂಸ್ ಆಗಿ ನಂಬರು ನಿಮ್ಮ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರ್ಕೊಳ್ಳಿ. ಮತ್ತೆ ಇನ್ನೊಂದು ವಿಶೇಷ ಸೂಚನೆ ಏನಂದ್ರೆ, ಯಾವುದೇ ನಂಬರ್ ನೀವು ಬರ್ಕೊಂಡ್ರು ನೀರ್ ಬಿತ್ತು ಅಂದ್ರೆ ಅದ್ರ ಎನರ್ಜಿ ಕಡಿಮೆ ಇರುತ್ತೆ. ಎಸ್ ಮೇಡಮ್, ಕಡಿಮೆ ಇರುತ್ತೆ. ಸೊ ಅದರಿಂದ ಬರ್ಕೊಳ್ಳಿ. ನೆಕ್ಸ್ಟ್, ಶೀತ ಕೆಮ್ಮು. ಯಾರಿಗೆಲ್ಲ ಶೀತ ಕೆಮ್ಮು ಇರುತ್ತೋ ಅವರ ಲೆಫ್ಟ್ ಹ್ಯಾಂಡ್ ಅಲ್ಲಿ 3 8 8 2 2 1 7 0. ಮತ್ತೊಮ್ಮೆ ಹೇಳ್ತೇನೆ, 3 8 8 2 2 1 7 0. ಸೊ ಈ ನಂಬರ್ನ ಬರ್ಕೊಳ್ಳಿ. ಮತ್ತೆ ಗ್ಯಾಸ್ಟ್ರಿಕ್, ಸಹಜವಾಗಿ ಪ್ರತಿಯೊಬ್ಬರಿಗೂ ಗ್ಯಾಸ್ಟ್ರಿಕ್ ಇರುತ್ತೆ. ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಇರುತ್ತೋ ನಂಬರ್ 53 ಇಲ್ಲಾದ್ರೂ ಬರ್ಕೊಳ್ಳಿ. ಇಲ್ಲಿ ಎಲ್ಲಿ ಬೇಕಾದ್ರೂ ನೀವು ಬರ್ಕೊಬಹುದು. ಲೆಫ್ಟ್ ಅಲ್ಲಿ ನೀವು ಎಲ್ಲಿ ಬೇಕಾದ್ರೂ ಬರ್ಕೊಬಹುದು. ನಂಬರ್ 53 ಗ್ಯಾಸ್ಟ್ರಿಕ್, ಅಸಿಡಿಟಿ ಏನಾದ್ರೂ ಪ್ರಾಬ್ಲಮ್ ಇತ್ತಂದ್ರೆ ನಂಬರ್ 53 ಬರ್ಕೊಳ್ಳಿ. ತುಂಬಾ ಕೆಲವರೆಲ್ಲ ಕೆಲಸ ಮಾಡ್ತಾರೆ, ಹೆಣ್ಮಕ್ಳು ಸಿಕ್ಕಾಬಟ್ಟೆ ಬೆಳಗ್ಗೆ ಎದ್ದ ತಕ್ಷಣನೇ ಅಡಿಗೆಯಿಂದ ಪ್ರಾರಂಭ ಮಾಡಿ, ಪೂಜೆಯಿಂದ ಪ್ರಾರಂಭ ಮಾಡಿ ಎಲ್ಲಾ ಕೆಲಸ ಕಾರ್ಯಗಳು ಮುಗಿದ ನಂತರ ಅವ್ರಿಗೊಂದು ಪ್ರಾಬ್ಲಮ್ ಲೈಟ್ ಆಗಿ ಬರುತ್ತೆ. ಕೆಲವ್ರಿಗೆ ಜಾಸ್ತಿ ಆಗ್ಬೋದು, ಕೆಲವ್ರಿಗೆ ಕಡಿಮೆ ಆಗ್ಬೋದು. ತಲೆನೋವು, ಯಾರಿಗೆಲ್ಲ ತಲೆನೋವು ಬರುತ್ತಾ ಲೆಫ್ಟ್ ಹ್ಯಾಂಡ್ ಅಲ್ಲಿ ನಂಬರ್ ಹೇಳ್ತೀನಿ, ಹೀಲಿಂಗ್ ಕೋಡ್ ನಂಬರ್ ಹೇಳ್ತೀನಿ, ಬರ್ಕೊಳ್ಳಿ. 4 ಸ್ಪೇಸ್ ಕೊಡಿ, 818 ಸ್ಪೇಸ್ 543. ಸೊ ಈ ರೀತಿ ಯಾರಿಗಾದ್ರೂ ಹೆಡೇಕ್ ಇದ್ರೆ, ತಲೆನೋವು ಇದ್ರೆ ಖಂಡಿತವಾಗ್ಲೂ ಈ ಕೋಡ್ ನ ಯೂಸ್ ಮಾಡಿ. ಸೊ ಇದರಿಂದ ಎಲ್ರಿಗೂ ಒಳ್ಳೇದಾಗುತ್ತೆ. ಆಮೇಲೆ ಲಾಸ್ಟ್ ಒಂದು ನಂಬರ್ ಹೇಳ್ತೀನಿ, ಬಾಡಿ ಪೈನ್, ಫುಲ್ಲು ಬಾಡಿ ಪೈನ್ ಬರ್ತಾ ಇರುತ್ತೆ. ಬಾಡಿ ಪೈನ್ಗೆ ಒಂದು ಕೋಡ್ ಕೊಡ್ತೀನಿ, 10,000. 10,000 ಅಂದ್ರೆ 10, 0 0 0. H ಕ್ಯಾಪಿಟಲ್ ಅಲ್ಲಿ ಇರಲಿ, HZ 10,000 HZ ಅಂತ ಬರ್ಕೊಂಡ್ರೆ, ಅವರ ನಂಬರ್ ಬರ್ಕೊಂಡ್ರೆ ಸಾಕು, ಒಂದು ಬಾಡಿ ಪೈನ್ ಏನಿರುತ್ತೋ ಅದೆಲ್ಲ ನೀವು ಕಡಿಮೆ ಆಗೋದನ್ನ ನೋಡ್ಬೋದು. ಮುಖ್ಯವಾಗಿ ಮನಿ ಅಲ್ವಾ, ಸಿಕ್ಕಾಪಟ್ಟೆ ಮನಿ ಇಂಪಾರ್ಟೆಂಟ್. ನಮ್ಗೆ ಏನೇ ಬೇಕಾದ್ರೂ, ಏನೇ ಮಾಡ್ಬೇಕಾದ್ರೂ ಎಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮನಿ. ಸೊ ಯಾರಿಗೆಲ್ಲ ಹಣದ ಹರಿವು, ನನಗೆ ಮನಿ ಬೇಕಾಗಿದೆ ಅಂತ ಅಂದಾಗ ನೋಡಿ, ಇಲ್ಲಿ ಬರ್ಕೊಳ್ಳಿ 517. ಅದು ನೆಕ್ಸ್ಟ್ ಕೆಳಗಡೆ 520. ನೆಕ್ಸ್ಟ್ ಕೆಳಗಡೆ 319. ಈ ಪ್ಲೇಸ್ ಅಲ್ಲಿ ಬರ್ಕೊಬೇಕು. ಇದು ಮಾತ್ರ ಈ ಪ್ಲೇಸ್ ಅಲ್ಲಿ ಇರುತ್ತೆ. ಹಣದ ಹರಿವು ಬರ್ಬೇಕಾದ್ರೆ ಸೊ ಲೆಫ್ಟ್ ಹ್ಯಾಂಡ್ ಅಲ್ಲಿ ಈ ಪೊಸಿಷನ್ ಅಲ್ಲಿ ನೀವು ಒಂದ್ರ ಕೆಳಗಡೆ ಒಂದು ಈ ನಂಬರ್ ಬರ್ಕೊಬೇಕು. 517 ಅದಾದ್ಮೇಲೆ ನೆಕ್ಸ್ಟ್ ಅದ್ರ ಕೆಳಗಡೆ 520. ಅದಾದ್ಮೇಲೆ ನೆಕ್ಸ್ಟ್ ಅದ್ರ ಕೆಳಗಡೆ 319. ಎಸ್, ಬಾಡಿ ಪೈನ್ 10,000 ಆದ್ಮೇಲೆ HZ ಅಂತ ಹಾಕೊಳ್ಳಿ, ಪವಿತ್ರ ಮೂರ್ತಿ ಅವರೇ. ಸೊ ಇಷ್ಟನ್ನ ಇವತ್ತು ಯಾರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ರು
ಅವ್ರಿಗೆಲ್ಲ ಒಂದು ಉಚಿತವಾಗಿ ಇದೊಂದನ್ನ ಕೊಡೋದಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಭಾವತಾರ್ ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕರು, ಮಾರ್ಗದರ್ಶಕರು ಆದ ಗುರುಗಳಾದಂತಹ ರಂಗನಾಥ್ ಮಾಸ್ಟರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ಎಸ್ 10,010,00HZ ಅಂತ ಈ ತರ ಬರ್ಕೊಬೇಕು ನೋಡಿ. ಈಗ ಇಲ್ಲಿ ಬರ್ಕೊಂಡಿದೀವಿ, ಇಲ್ಲೆಲ್ಲೋ ಒಂದ್ ಕಡೆ ನಾವು ಕೈ ತೊಳಿಬೇಕಾದ್ರೆ ಅಥವಾ ಬೇರೆ ಬೇರೆ ಕೆಲಸ ಮಾಡ್ಬೇಕಾದ್ರೆ ನೀರ್ ಬಿತ್ತು ಅಂದ್ರೆ ಅದ್ರ ಎನರ್ಜಿ ಕಡಿಮೆ ಇರುತ್ತೆ. ಮತ್ತೆ ರಿಪೀಟ್ ನೀವು ಬರ್ಕೊಬೇಕು. ಬ್ಲೂ ಪೆನ್ನೇ ಯೂಸ್ ಮಾಡ್ಬೇಕು. ಈಗ ಹೇಳಿರ್ತಕ್ಕಂಥ ಪ್ರತಿಯೊಂದು ನಂಬರ್ ಏನೆಲ್ಲ ಹೇಳಿದಿನೋ, ತಲೆನೋವಿಂದಾಗ್ಲಿ, ಜ್ವರ, ನೆಗಡಿ, ಕೆಮ್ಮು, ಯಾವ್ದೇ ರೀತಿ ಪ್ರಾಬ್ಲಮ್ ಇದ್ರು ಅದು ಪ್ರತಿಯೊಂದಕ್ಕೂ ನೀವು ಬ್ಲೂ ಪೆನ್ ಯೂಸ್ ಮಾಡಿದ್ರೆ ಅದ್ರ ಪ್ರಭಾವ, ಅದರ ಎನರ್ಜಿ ಸಿಕ್ಕಾಪಟ್ಟೆ ಸಿಗುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಶುಭವಾಗ್ಲಿ. ಥ್ಯಾಂಕ್ ಯು ಸೋ ಮಚ್.